rimala rekhederime limoho shakala rebaba rimalho rekhele rimaha sakalama regederime he lababa rimala shababa matadi rekeleme shiba lamahantera ragadara mahantera reheleme shababa rima ligadirime ಮಾತಾಡ್ತಾರೆ. ಟಂಗ್ಸ್ ಎಷ್ಟು ಮಾತಾಡಿ ಕಲಿತಿರೋ ಅಷ್ಟು ಕೋಟೆಗಳನ್ನ ಚಿತ್ರ ಮಾಡ್ಕೊಂಡು ಹೋಗ್ತೀರಾ. ರಬಾಬ ರಿಮಾಮ ರಿಖಾಲಬ ಶಿಖರಬ ಸಂದುರಬ ಧ್ಯಾಂಕರಬ ಕೊರಲಬ ರಿಬಾಕಸ್ ನಿರ್ಬೇಕೆಮ್ಮಲ ಬ್ರುಕೆಟೆ ಓ ಗಡಗಳ ಶಿಡಾಡೆಲು ಬ್ರುಕೆಟೆ ಮಲ್ಕಾ ಬರಂಥಾಲ ಮಮ್ರ ಧಬಾನ ರಿಮ್ಲಹೆ ಶಗಲ ಮಹಂಚರ ಬರಬರಿ ರಿಮಾಮ ರಿಬಾಲೆ ದೇರೆಗೆ ದೇರೆಮೆ ಶಬಾಬಾ ಲೇಖೆ ದೇಲೆ ಮೆಹಾನ್ ಚಲ ಬರಬರಿ ರಿಮಲಾ ಕಾದೇರೆ ಮೇಲೆ ಶಬಾಬಾ ರಿಮಲಾ ರಗದರ ಮಹಂಚರೇ ಶಬರಿ ಬರಬರಿ ಮಾತಾಡಿ ಆನ್ಲೈನ್ ಇರೋರು ಮಾತಾಡಿ. ಒಂದು ಚಿಕ್ಕ ಮಾತನ್ನ ಮಾತಾಡ್ರಿ. ನಿಮಗೆ ಗೊತ್ತಿಲ್ಲದೆ ಒಂದು ದೊಡ್ಡ ಪ್ರಸನ್ನತೆ ನಿಮ್ಮನ್ನು ಆವರಿಸಿಕೊಳ್ತಿದೆ. ರಿಮಲಾ ದಾರಿಗೆ ದೇರೆ ಮೇಲೆ ಶಬಾಬಾ ರಿಮಲಾ ಗದರ ಲರಬ ಶಿಖರಬ ಸಂದುರಬ ದ್ಯಾಂಕರಬ ಕುರಳಬ ರಿಬಾಕಸ್ ನಿರ್ಬೇಕೆಮ್ಮಲೆ ಬ್ರುಕೆಟೆ ರಿಮಲಾ ದಾರಿಗೆ ದೇರೆ ಲೇಮೆ ಶಬಾಬಾ ರಿಮಾಮ. ಸಾಧ್ಯವಾದರೆ ಕರಗಳನ್ನು ತಟ್ಟಿಕೊಂಡು ನೀವು ಅನ್ಯ ಭಾಷೆ ಮಾತಾಡಬಹುದು. ಶಬರಿ ಬರಬರಿ ರಿಮಾಮ ರಿಖಾಲಬ ಶಮಲಗದೇರೆ ಲೇಮೆ ಓ ರಿಮಾಮ. ಮಾತಾಡಿ ಅದರ ಒಂದು ಅನುಭವ, ಅದು ಒಂದು ಎಕ್ಸ್ಪೀರಿಯನ್ಸ್, ಅದರ ಒಂದು ಫಲ ನೀವು ನೋಡ್ತೀರಾ. ಶಬರಿ ಬರಬರಿ ರಿಮೇಲೆ ದೇರೆ ಗೆಲೆ ಮೆಹೆ ಶಗಲ ದರ ಗಡರ ಲರಮ ರಿಮೆಹೆ ಶಬರಿ ಬರಬರಿ ರಿಮಲ ದರ ಗಡರ ಲರಮ ಶಿಖರಬ ಸಂದುರಬ ದ್ಯಾಂಕರಬ ಕುರಳಬ ರಿಬಾಕಸ್ ನಿರ್ಬೇಕೆ ಮೇಲೆ ಬ್ರುಕೆಟೆ ರಿಮಲ ದರ ಗಡರ ಲರಮ ಶಬಾಬ ರಿಮಾಮ ರಿಖಾಲಬ ಶಿಖರಬ ಸಂದುರಬ ದ್ಯಾಂಕರಬ ಕುರಳಬ ರಿಮೇಲೆ ಗೆದೇರೆ. ಮಾತಾಡಿ ಶಬರಿ ಬರಬರಿ. ನೀವು ಶಬ್ದನೇ ಜಾಸ್ತಿ ಬರ್ಬೇಕು. ಮಾತಾಡ್ತೀರಿ ಆನ್ಲೈನ್ ಇರೋ ನಿಮ್ಮ ಶಬ್ದ ಬರಲಿ, ನಿಮ್ಮ ಶಬ್ದ ಜೋರಾಗಿ ಬರಲಿ. ಭಯ ಪಡ್ಬೇಡ್ರಿ, ನಾಚಿಕೆ ಪಡ್ಬೇಡ್ರಿ. ಲೆಟ್ಸ್ ಮೂವ್ ಹೋಲಿ ಸ್ಪಿರಿಟ್. ರಿಮಲಾ ದರ ಗಡರ ಲರಮ ಶಬರಿ ಬರಬರಿ ರೆಹಲೆ ಶಮಲ ದರ ಗಡರ ಲರಮ ರಿಬಲೋ ರಬರಿ ಬರದರೆ ಗಡರ ಬರಬರಿ ರಿಮಲಾ ದರ ಗಡರ ಲರಮ ಶಿಖರಬ ಓ ಆಮೆನ್. ರಿಮಲಾ ದರ ಗದರ ಮಹಂತರ ಶಿಖರವ ಸಂದುರವ ದ್ಯಾಂಕರವ ಕುರಳವ ರಿಬಾಕಸ್ ನಿರ್ಬೇಕೆ ಮೇಲೆ ಬ್ರುಕೆಟೆ ರಿಮಲಾ ದಾರಿಗೆ ದೇರೆ ಮೇಹೆ ಶಗಲ ದಾರ ಕಾಡರಮ ರೆಹಲೋ ಶಬರಿ ಬರಬರಿ ರಿಮಹೋ ರದರ ಗಡರ ಬರಬರಿ ರಿಮಲಾ ದರ ಗಡರ ಲರಮ ರೆಖಾಲಮ ರಿಬೋಲೋ ದೋರೋ ಗೋಡೋರೋ ಲೋರೋ ಶಬಾಬಾ ರಿಮಾಮ ರಿಖಾಲಬ ಶಿಖರಬ ಸಂದುರಬ ದ್ಯಾಂಕರಬ ಕುರಳಬ ರಿಬಾಕಸ್ ನಿರ್ಬೇಕೆ ಮೇಲೆ ಬ್ರುಕೆಟೆ ರಿಮಲಾ ದರ ಗಡರ ಲರಮ ರಿಖಾಲಬರೇ. ಹಾಲೆಲೂಯ. ಪ್ರಸನ್ನ ರಿಮಲಾ ದರ ಗಡರಲ. ನಿಮ್ಮ ಬಾಯಲ್ಲಿ ದೇವರ ಜೀವ ಶಬರಿ ಬರಬರಿ ರಿಮಲಾ ದರ ಗಡರಲ ರಬ. ಎಲ್ಲೆಲ್ಲಿ ನಿಮ್ಮ ಸಮಸ್ಯೆಗಳು ಉಂಟಾಗಿದೆಯೋ ಆ ಎಲ್ಲ ಸಮಸ್ಯೆಗಳು ಈಗಲೇ ತೊಲಗಿ ಹೋಗೋದನ್ನು ನೋಡ್ತಾ ಇದ್ದೇನೆ. ಶಬರಿ ಬರಬರಿ ಯಾವುದು ಆಗೋದಿಲ್ಲ, ಮುಗಿದೋಯ್ತು ಅಂತ ಇದ್ದೀರೋ ಆ ಸ್ಥಳದಲ್ಲಿ ಈಗ ಜೀವ ಉಂಟಾಗ್ತಾ ಇದೆ. ಅಲ್ಲಿ ಜೀವ ಉಂಟಾಗ್ತಾ ಇದೆ. ಶಬರಿ ಬರಬರಿ ನಾನು ನಿಮ್ಮ ಮೇಲೆ ಹೇಳಿರುವ ಪ್ರವಾದನೆಗಳನ್ನ ದೇವರು ನೆರವೇರಿಸ್ತಾ ಇದ್ದಾನೆ. ನಿಮ್ಮ ಮೇಲೆ ಹೇಳಿರುವ ಪ್ರವಾದನೆಗಳನ್ನ ದೇವರು ನೆರವೇರಿಸ್ತಾ ಇದ್ದಾನೆ. ರಿಸೀವ್ ದಿಸ್ ವರ್ಡ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ರಿಮಲಾ ದರ ಗಡರ ಲರಬ ಶಬಾಬ. ಲ್ಯಾಂಡ್ ವಿಷಯದಲ್ಲಿ ನಿಮ್ಮ ಲ್ಯಾಂಡ್ ಅನ್ನ ಕರ್ತನು ಮಾರಲು ಕೊಂಡುಕೊಳ್ಳಲು ಕರ್ತನು ಅದನ್ನು ಬೆಸ್ಟ್ ಆಗಿ ಏರ್ಪಡಿಸುತ್ತಿರುವ ದೇವನಾಗಿದ್ದಾನೆ. ರಿಸೀವ್. ಆ ಮನುಷ್ಯರ ದಯ ನಿಮ್ಮ ಮೇಲೆ ಬರಲಿ ಈಗಲೇ. ರಿಸೀವ್ ದಿಸ್ ವರ್ಡ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ರಿಬಲಾ ದರ ಗಡರ ಲರಮ ರಿಹೋಲೋ ಗೋದೇರೆ ಮೇಲೆ ಕೆದೇರೆ ಲೇರೆ ಶಬರಿ ಬರಬರಿ ರಿಮಾಮ ರಿಖಾಲಬ ಶಿಖರಬ ಸಂದುರಬ ದ್ಯಾಂಕರಬ ಕುರಳಬ ರಿಬಾಕಸ್ ನಿರ್ಬೇಕೆ ಮೇಲೆ ಬ್ರುಕೆಟೆ ರಿಬಲಾ ದರ ಗಡರ ಲರಮ ರಿಖಾಲಬರೇ ಶಬಾಬಾ ರಿಮಾಮ
rikalaba shikaraba sanduraba diankaraba kuralaba libaka senirbe mele brukete lima lidara gadara la raba rikalaba ri shababa baba rima mama rikalaba shikaraba sanduraba diankaraba kuralaba libaka senirbe mele brukete rima lidara gadara la raba rikalaba shababa baba rima mama rikalaba shabari bara bari 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 rima mama rikalaba shikaraba. Oh hallelujah, amen 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 amen. Rima la dara gadara la raba shabari bara bari 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 riba la dara gadara la raba shamala gadiri meheli ribalo ribara bari bara bari bara bari bara bari bara bari rima la dara gadara la raba shikaraba sanduraba diankaraba kurala bari ba kasenirbe mele brukete. Hallelujah, amen 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 amen. ಎನ್ನಾಸೆಯೆಲ್ಲ ಪ್ರಸನ್ನಮೇ ಎನಾರ್ವುಮೆಲ್ಲ ಪ್ರಸನ್ನಮೇ ನನ್ನ ಆಸೆಯೆಲ್ಲ ಸನ್ನಿಧಿ ನನ್ನ ಬಾಯಕೆಯೆಲ್ಲ ಸನ್ನಿಧಿ ಸನ್ನಿಧಿ ಸನ್ನಿಧಿಯೇ ಸನ್ನಿಧಿ ಸನ್ನಿಧಿಯೇ ಎಲ್ಲ ಹೇಳೋಣ ಕರಗಳನ್ನೆತ್ತಿ ಶಮಲದರೆಗೆ ದೇರೆ ಸನ್ನಿಧಿಯೇ ನನ್ನ ಆಸೆಯಲ್ಲ ಸನ್ನಿಧಿಯೇ ನನ್ನ ಬಯಕೆಯಲ್ಲ ಸನ್ನಿಧಿ ನನ್ನ ಆಸೆಯಲ್ಲ ಸನ್ನಿಧಿ ನನ್ನ ಬಯಕೆಯಲ್ಲ ಸನ್ನಿಧಿ ಸನ್ನಿಧಿ ಸನ್ನಿಧಿ. ಎಲ್ಲರೂ ಅದನ್ನು ಕನ್ಫರ್ಸ್ ಮಾಡೋಣವಾ? ಸನ್ನಿಧಿ 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 ನನ್ನ ಆಸೆಯಲ್ಲ ಸನ್ನಿಧಿ ನನ್ನ ಬಯಕೆಯಲ್ಲ ಸನ್ನಿಧಿ ನನ್ನ ಆಸೆಯಲ್ಲ ಸನ್ನಿಧಿ ನನ್ನ ಬಯಕೆಯಲ್ಲ ಸನ್ನಿಧಿ 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 ಕೆಲವರನ್ನ ದೇವರು ಬ್ಲೆಸ್ ಮಾಡ್ತಾ ಇದ್ದಾರೆ. ಬಟ್ಟೆ ಬಿಸ್ನೆಸ್ ಮಾಡುವ ಮಕ್ಕಳನ್ನು ದೇವರು ಬ್ಲೆಸ್ ಮಾಡ್ತಾ ಇದ್ದಾರೆ. ಈ ಮುಂಚಾನೆ ಕ್ಲಾತ್ ಬಿಸ್ನೆಸ್. ರಿಸೀವ್ ದಿಸ್ ವರ್ಡ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ದೇವರು ಹೇಳ್ತಾ ಇದ್ದಾರೆ, ನಿಮ್ಮೆಲ್ಲ ಕೊರತೆಯನ್ನ ಕರ್ತನ ನೀಗಿಸುವ ದೇವನಾಗಿದೆ. ಬಟ್ಟೆ, ನೀವು ಮಾಡೋ ಬಿಸ್ನೆಸ್, ನಿಮ್ಮ ಶಾಪ್, ನೀವು ನೆನೆಸಿರ್ಬೋದು ಕಾಂಪಿಟೇಷನ್ ಜಾಸ್ತಿ ಆಗಿದೆ ಅಂತ. ಬಟ್ ಹೋಲಿ ಸ್ಪಿರಿಟ್ ಹೇಳ್ತಾ ಇದ್ದಾರೆ, ಕಾಂಪಿಟೇಷನ್ ನಿನ್ನ ಮುಂದೆ ಯಾರು ಕಾಂಪೀಟ್ ಮಾಡೋಕ್ಕಾಗಲ್ಲ. ಯಾಕಂದರೆ ಒಬ್ಬ ದೇವ ಸನ್ನಿಧಿಯಲ್ಲಿರುವ ಮಗನನ್ನು ಯಾರು ಕೂಡ ಕಾಂಪಿಟೇಟ್ ಮಾಡೋಕ್ಕಾಗೋದಿಲ್ಲ. ಅವನ ಕೈಲಿ ಮುದ್ರಾ ಉಂಗುರ ಇದ್ರ ಕೂಡ ಆಮನ ಕೈಲಿ ನಿನಗೆ ಅವನು ಸಮನಾಗಕ್ಕಾಗೋದಿಲ್ಲ. ಜಸ್ಟ್ ನಿನ್ನ ಮೈಂಡನ್ನ ರಿಲ್ಯಾಕ್ಸ್ ಮಾಡೀಗ. ನೀನು ದೇವರ ಮಗ,
Receive your blessings in the mighty name of Jesus. Receive cloth business, ಬಟ್ಟೆ ವ್ಯಾಪಾರ ಮಾಡೋಣ ಬ್ಲೆಸ್ ಮಾಡ್ತಾ ಇದೀನಿ. ಮುಂಚಾನೆ ನೀನು ಯಾರೇ ಆಗಿರು, ಈ ಮಾತು ಬಂದ ಸ್ಥಳವನ್ನ ಘನಪಡಿಸು. ಮಾತು ಬಂದ ಈ ಮಾತು ನೀನು ಹೊಂದಿಕೊಂಡ ವ್ಯಕ್ತಿಯ ನಿನ್ನ ಘನಪಡಿಸು ಇನ್ ದ ನೇಮ್ ಆಫ್ ಜೀಸಸ್. ಹಣದ ಆಸೆನ ಬಿಡು. ದೇವರ ರಾಜ್ಯಕ್ಕಾಗಿ ಧಾರಾಳವಾಗಿ ಕೊಡೋದನ್ನ ಕಲಿ. ಆಗ ನಿನ್ನೆಲ್ಲ ಕಾರ್ಯಗಳು ತಾನಾಗಿ ನಡೆಯಕ್ಕೆ ಶುರುವಾಗ್ತದೆ. ಹಣದ ಆಸೆಯಿಂದ ನೀನು ಬಿಸ್ನೆಸ್ ಮಾಡಬೇಡ. ದೇವರ ನಾಮದ ಮಹಿಮೆಗಾಗಿ ಬಿಸ್ನೆಸ್ ಅನ್ನು ಮಾಡು. ರೇಮೆ ಲೇಖೆದೇರೆ ಶಮಲಾಗ ರಿಹಲೆ ರಿಮಾ ಲಾಖಾದೆ ರೇಮೆ ಶಬಾ ಬಾಬಾ ರಿಮಾ ಮಾಮ. ಹೇಳ್ರಿ, ನನ್ನ ದೇವರು. ನಿನ್ನೆ ಹೇಳಿದಂಗೆ ನಾನು ಹೇಳ್ತೀನಿ, ನನ್ನ ದೇವರು ಕ್ರಿಸ್ತ ಯೇಸುವಿನ ಮುಖಾಂತರ ತನ್ನ ಪ್ರಭಾವ ಐಶ್ವರ್ಯಕ್ಕೆ ತಕ್ಕ ನನ್ನೆಲ್ಲ ಕೊರತೆಗಳನ್ನು ನೀಗಿಸುವನು. ಕೊರತೆಗಳು ಹೇಗೆ ನೀಗುವುದು ಅಂತ ಹೇಳ್ತೀರಾ? ಅದಕ್ಕೆ ದೇವರೇ ಕೆಲವು ಸಲಹೆಗಳನ್ನು ಕೊಡ್ತಾರೆ. ಎಲ್ಲ ನಮ್ಮ ಹತ್ರನೇ ಇದೆ. ಆ ಕೊರತೆಗಳು ನೀಗಿಸಿಕೊಳ್ಳುವ ಒಂದು ಐಡಿಯಾಸ್ ಎಲ್ಲವನ್ನು ದೇವರು ನಮ್ಮ ಹತ್ರ ಇಟ್ಟಿದ್ದಾನೆ. ಅದಕ್ಕೆ ದೇವರು ಹೇಳ್ತಾರೆ, ಒಳ್ಳೆಯದು ಕೆಟ್ಟದ್ದು ನಿನ್ನ ಮುಂದೆ ಇಟ್ಟಿದ್ದೀನಿ. ಪರಿಶುದ್ಧಾತ್ಮನ ಕ್ಲಿಯರ್ ಆಗಿದ್ದಾರೆ ಈ ಮುಂಜಾನೆ ನಮ್ಮ ಮಧ್ಯದಲ್ಲಿ. ಈ 19 ದಿನ ನಡೆಸಿದ ದೇವನು 20ನೇ ದಿನಕ್ಕೆ ನಾವು ಕಾಲಿಡುವಂತೆ ದೇವರು ಮಾಡಿದ್ರೆ. ಇನ್ನು 20 ದಿನ ಉಳಿದಿದೆ. ಭಯ ಪಡಬೇಡ್ರಿ, ಧೈರ್ಯಗೊಳ್ರಿ, ಎದ್ದು ಪ್ರಕಾಶಿಸರಿ. ನಿಮ್ಮ ಮೇಲೆ ಬೆಳಕು ಬಂದಿದೆ. ನಿನ್ನ ಬೆಳಕಿಗೆ ಜನಾಂಗಗಳು ಬರ್ತಾರೆ. ನಿನ್ನ ಬೆಳಕಿಗೆ ಅರಸರುಗಳು ಬರ್ತಾರೆ. ಐಗುಪ್ತದ ಆದಾಯವು, ಕೂಶಿನ ಸಮೃದ್ಧಿಯು ನಿನ್ನದೇ. ನೀನು ಹೀನ ಸ್ಥಿತಿಯಲ್ಲಿ ಇರಬೇಕೆಂಬುದು ದೇವರ ಚಿತ್ತವಲ್ಲ, ನೀನು ಉನ್ನತ ಸ್ಥಿತಿಯಲ್ಲಿ ಇರಬೇಕೆಂಬುದು ದೇವರ ಚಿತ್ತ. ಹಾಗೆ ದೇವರೊಂದಿಗೆ ನಡೆಯಬೇಕು, ದೇವರ ಪ್ರಸನ್ನತೆಯಲ್ಲಿ ಇರಬೇಕನ್ನೋದು ದೇವರ ಚಿತ್ತ. ಅದಕ್ಕಾಗಿ ದೇವರು ನಮಗೆ ಹೇರಳವಾಗಿ ಧಾರಾಳವಾಗಿ ಎಲ್ಲವನ್ನು ಅನುಗ್ರಹಿಸುವ ದೇವನಾಗಿದ್ದಾನೆ. ರೀಮ ಲಾಖಾದೆ ರೇಮೆ ಶಗಲ ರಿಹೋಲೋ. ಈ ಮುಂಜಾನೆ ನಿಮ್ಮನ್ನು ಬ್ಲೆಸ್ ಮಾಡ್ತಾ ಇದ್ದಾನೆ. ಈ ಮುಂಜಾನೆ ನಿಮ್ಮನ್ನು ಬ್ಲೆಸ್ ಮಾಡ್ತಾ ಇದ್ದಾನೆ. ಬನ್ನಿ ಕೂತ್ಕೊಳ್ಳಿ, ದೇವರನ್ನ ಮಹಿಮೆ ಪಡಿಸಿ. ದೇವರು ಒಳ್ಳೆಯವನಾಗಿದ್ದಾನೆ. ಆಮೆನ್. ಓಕೆ, ಕೆಲವು ಬಾರಿ ಕೆಲವು ಸಂಗತಿಗಳನ್ನ ನಾವು ರಿಸೀವ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ. ಆದರೆ ಅದನ್ನು ರಿಸೀವ್ ಮಾಡಿಕೊಂಡ್ರೆ ನಮ್ಮ ಕೊರತೆಗಳೆಲ್ಲ ನೀಗ್ತಿದೆ. ಆಮೇಲೆ ಗೋಧಿ ಸತ್ತಿಲ್ಲ ಅಂದರೆ, ಗೋಧಿಯ ಬೀಜ ಸತ್ತಿಲ್ಲ ಅಂದ್ರೆ ಏನಾಗಲ್ಲ. ಸರಿ, ರಾಗಿ ನೋಡಿದ್ದೀರಾ? ರಾಗಿ ಒಂದೇ ಇರುವಾಗ ಕೈನಲ್ಲಿ ಹಿಡಿಯೋಕ್ಕೂ ಅದನ್ನು ಆಗೋದಿಲ್ಲ. ಅದು ಭೂಮಿಯಲ್ಲಿ ಬಿದ್ದಾಗ, ಅದು ಸತ್ತಾಗ ಅದೇನಾಗಿ ಬರ್ತಿದೆ ಹೊರಗಡೆ. ಎಷ್ಟು ಒಂದು ತೆನೆ, ಎಷ್ಟು ಆ ತೆನೆಯಲ್ಲಿ ಎಷ್ಟಿರ್ತವೆ? ರಾಗಿ ನೋಡಿದಿರಾ? ರಾಗಿ ತೆನೆ ನೋಡಿದಿರಾ? ಎಷ್ಟಿರ್ತವೆ ಅದರಲ್ಲಿ? ಅಲ್ಲಲ್ಲ, ತೆನೆಗಳು ಎಷ್ಟಿರ್ತವೆ? 5-6 ಇರ್ತವೆ. ಹಾಗಾದರೆ ಒಂದು ರಾಗಿನಲ್ಲಿ ಯಾವತ್ತು ಎಣಿಸಿದ್ದೀರಾ ಒಂದು ತೆನೆಯಲ್ಲಿ ಎಷ್ಟಿದೆ ಅಂತ? ಟ್ರೈ ಮಾಡಿ ಈ ಸಲ ಊರಿಗೆ ಹೋದಾಗ ಒಂದು ತೆನೆ ಕಿತ್ಕೊಂಡು ಚೆನ್ನಾಗಿ ಉಜ್ಜಿ. ನಿಮಗೆ ಆಶ್ಚರ್ಯ ಆಗ್ತಿದೆ, ಇದೇನು ಒಂದು ತೆನೆಯಲ್ಲಿ ಇಷ್ಟೊಂದು ರಾಗಿ ಇದೆ, ಒಂದೇ ರಾಗಿ ಕಾಳಲ್ಲಿ ಇಷ್ಟೊಂದು ಇದೆಯಾ ಅಂತ. ಹಾಗಾದರೆ ಬೈಬಲ್ ಈಸ್ ವೆರಿ ಕ್ಲಿಯರ್. ನೀವು ಒಂದನ್ನು ಮಾಡುವಾಗ ಮನಸ್ಫೂರ್ತಿಯಾಗಿ ನೋಡಿ. ಬರೀ ವಾಕ್ಯ ಕೇಳೋದ್ರಿಂದ ಏನಾಗೋದಿಲ್ಲ, ಪಕ್ಕದ ನೋಡಿ ಹೇಳ್ಬಿಡಿ. ಅದಕ್ಕೆ ಬೈಬಲ್ ಹೇಳ್ತಿದೆ, ವಾಕ್ಯದ ಪ್ರಕಾರ ನಡೆಯುವವನಿಗೆ ಆ ವಾಕ್ಯ ಕೆಲಸ ಮಾಡ್ತಿದೆ. ನೋಡಿ, ಪರಿಶುದ್ಧಾತ್ಮ ನಿಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ಇವತ್ತು ಇಡೀ ಸಭೆಯಲ್ಲಿಲ್ಲ. ಸಭೆಯಲ್ಲಿ ಒಂದು ಜಸ್ಟ್ ಒಂದು 5% ಬಂದಿದ್ರು ಅಷ್ಟೇ. ನೀವು ಅಲೋ ಕರೆಕ್ಟ್ ಅಲ್ವಾ? ನಿನ್ನೆ ಕಂಪೇರ್ ಮಾಡಿದ್ರೆ ಇವಾಗ ಬಂದಿರೋದೆಷ್ಟು? 5%. ಈ 5%ಗೆ ದೇವ್ರು ನಿಮ್ಮ ಜೊತೆ ಮಾತಾಡಿದ್ದಾರೆ. ಪ್ಲಸ್ ಆನ್ಲೈನಲ್ಲಿ ಯಾರಾದರೂ ನಮ್ಮ ಸಭೆ ಮಕ್ಕಳು ಇರ್ಬೋದು, ಅಥವಾ ಬೇರೆ ಬೇರೆ ನನ್ನ ಸ್ಪಿರಿಚುವಲ್ ಸನ್ಸ್ ಆ್ಯಂಡ್ ಡಾಟರ್ಸು ಬೇರೆ ಬೇರೆ ದೇಶಗಳಿಂದ ನೀವು ನೋಡ್ತಾ ಇರ್ಬೋದು. ನಿಮಗೂ ಈಗಾಗಲೇ ನೀವು ಕೆಲವು ಕಾರ್ಯ ಮಾಡ್ತಾ ಇದ್ರೆ, ಬಟ್ ಇದನ್ನು ತಿಳ್ಕೊಳ್ಳಿ, ಆ್ಯಡ್ ಮಾಡ್ಕೊಳ್ಳಿ. ಪ್ರತಿಯೊಂದು ಆ್ಯಡ್ ಆನ್ ಮಾಡ್ತೀವಲ್ಲ, ಎಷ್ಟು ಕಷ್ಟ ಬಿದ್ದಿದ್ದು ಬಂದಿರಿ. ನಿಮ್ಮ ಮಕ್ಕ ನೋಡಿದಂಗೆ ಗೊತ್ತಾಗ್ತೈತೆ. ನಿದ್ರೆನ ಗೆದ್ದು ಬಂದಿದ್ದೀರಾ. ನಿದ್ರೆನ ಗೆದ್ದು ಬರೋದು ಮರಣವನ್ನು ಗೆದ್ದು ಬರೋದೆ. ನೋಡಿ, ನಾನು ಇವಾಗ 20 ದಿನದ ಪ್ರಾಕ್ಟೀಸ್ ಆಗಿದೆಯಾ, ಕರೆಕ್ಟಾಗಿ 4:15 ಪರಿಶುದ್ಧಾತ್ಮ, ಅಥವಾ ಸಮ್ಟೈಮ್ಸ್ 3 o'clock 3:30ಗೆ ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ರೆ ದೇವ್ರು ಹೇಳ್ತಾರೆ, ಮಲ್ಕೊ ಮಗ, ನೀನು 4 o'clock ಎದ್ದೇಳಂದ. ಕರೆಕ್ಟಾಗಿ ಎಬ್ಬರಿಸ್ತಾರೆ. ಎದ್ದು ಫ್ರೆಶ್ ಆಗಿ ಬರೋ ಥರ ದೇವ್ರ ಸಹಾಯ. ಸ್ವಲ್ಪ ದಿನ ಕಷ್ಟ. ಕೆಲವ್ರಿಗೆಲ್ಲ ಒಂದು ಕೊಲೆ ಮಾಡೋರ್ಗೂ ಕಷ್ಟ, ರೌಡಿಗೆ. ನೆಕ್ಸ್ಟ್ ಮಾಡುವಾಗ ಅವನು ಆಟೋಮೆಟಿಕ್ ಅವನಿಗೆ ಏನು ಅನ್ಸೋದೇ ಇಲ್ಲ.
ಅವನೇ ಹಂಗೆ ಇರ್ಬೇಕಾದ್ರೆ ನೀನು ದೇವ್ರ ಮಗ. ಒಂದ್ಸಲಿ ಎದ್ದು ಬಂದ್ಬಿಟ್ಟ ನೀನು ಸಕ್ಸಸ್ ಆಗ್ಬೇಕಾ? ನಾನು ಹೇಳ್ತೇನೆ, ಈ ಮುಂಜಾನೆ ಅನ್ನೋದು ತುಂಬ ಪವರ್ಫುಲ್. ಅದು ದೇವ್ರ ಸಾಯಂಕಾಲ ಕೆಲಸ ಮಾಡಲ್ಲ ಅಂತಲ್ಲ, ದೇವ್ರ ಸಾಯಂಕಾಲನೇ ಕೆಲಸ ಮಾಡಿದ್ದಾರೆ. ಅಂದರೆ ನಾವು ನಮ್ಮ ಶರೀರವನ್ನು ಗೆದ್ದು ಬರ್ತೇವೆ, ನಮ್ಮ ಶರೀರವನ್ನು ಗೆದ್ದು ಬರ್ತೇವೆ. ನೋಡಿ, ಇಲ್ಲಿರೋರೆಲ್ಲ ಪಾಪ ಇವರಿಗೆ ಯಾವುದು ವೆಹಿಕಲ್ಸ್ ಇಲ್ಲ, ಇವರೆಲ್ಲ ಅವರು ಶ್ರಮದಿಂದ ಬರ್ತಾರಲ್ವ, ಇದೆಲ್ಲವನ್ನ ದೇವರು ಗಮನಿಸ್ತಾರೆ. ನಾನು ಹೇಳ್ತೀನಿ ಇಲ್ಲಿ ಕೂತಿರೋರಿಗೆಲ್ಲ, ಹಾಮಾನನ ಪ್ಲೇಸು ಅವನ ಅರಮನೆ ನಿಮ್ಮದು, ಅವನ ಮುದ್ರೆ ಉಂಗುರ ನಿಮ್ಮದು. ಇದನ್ನು ನಿಮ್ಮನ್ನೇನೋ ಹಂಗೆಲ್ಲ ನಾನು ಮಾತಾಡೋದೇ, ಒಬ್ಬ ಮ್ಯಾನ್ ಆಫ್ ಗಾಡ್ ಮಾತಾಡಿದ್ರೆ ರಿಸೀವ್ ಮಾಡ್ಕೊಳ್ರಿ. ಒನ್ ಡೇ ಐ ಆಮ್ ಗೋಯಿಂಗ್ ಟು ರಿಸೀವ್. ಓಕೆ, ಒನ್ ಡೇ ನನಗೆ ಟುಡೇ ಓನ್ಲಿ ಐ ಆಮ್ ಗೋಯಿಂಗ್ ಟು ರಿಸೀವ್ ಇನ್ ದ ನೇಮ್ ಆಫ್. ನೋಡಿ, ಯಾವಾಗ ನೀವು ಆ ವರ್ಡನ್ನು ಹಾನರ್ ಮಾಡಲ್ವೋ ಅದು ನಿಮ್ಮ ಲೈಫಲ್ಲಿ ಕೆಲಸ ಮಾಡಲ್ಲ. ಪ್ರಸಂಗ ನಾನು ಮಾಡ್ತೀನಿ, 1000 ಪ್ರಸಂಗ ನಾನು ಮಾಡ್ಬೋದು. ಆ ಪ್ರಸಂಗವನ್ನು ಯಾರು ಮನಸ್ಸಾರೆ ಇದು ನನಗೆ ಸ್ವಲ್ಪ ಹರ್ಟ್ ಆದರೂ ನನಗೆ ಮಗನ ಹೇಳ್ರಿ. ಇವಾಗ ಟೀಚರ್ ಬೈದರೆ ನಿಮ್ಮ ಮಕ್ಕಳನ್ನ ಕರ್ಕೊಂಡೋಗಿ ಇನ್ನೊಂದು ಸ್ಕೂಲ್ ಸೇರಿಸ್ಬಿಡ್ತೀರಾ? ಏನೊಂದು ಹೆಚ್ಚು ಕಡಿಮೆ ಆಗ್ಬಿಡ್ತಪ್ಪ, ಏನು ಮಾಡ್ತೀರಾ? ನೀವೇ ಸಾರಿ ಕೇಳ್ಬಿಟ್ಟು ನೋಡಿ ನೋಡಿ, ಲೋಕದ ರೀತಿಯಲ್ಲಿ ನಾವು ಸರೆಂಡರ್ ಆಗಕ್ಕೆ ರೆಡಿ ಇರ್ತೀವಿ, ಆದರೆ ದೇವರ ಹತ್ರ ಆ ಸರೆಂಡರ್ಸ್ ಒಂದು ಇದು ಬರಲ್ವೇ? ಒಂದು ಕಂಪ್ನಿಯಲ್ಲಿ ಯಾಕಂದರೆ ಕಮಿಟ್ಮೆಂಟ್, ಲೋನ್ ಎಲ್ಲ ತೊಗೊಂಡ್ಬಿಟ್ಟಿರ್ತೀವಿ, ಕಾರ್ ತೊಗೊಂಡ್ಬಿಟ್ಟಿರ್ತೀವಿ, ಮನೆ ತೊಗೊಂಡ್ಬಿಟ್ಟಿರ್ತೀವಿ. ಇನ್ನು ಓನರ್ ಹತ್ರ ಜಗಳ ಮಾಡ್ಕೊಂಡ್ರೆ, ಮ್ಯಾನೇಜರ್ ಜಗಳ ಮಾಡ್ಕೊಂಡ್ರೆ ಕೆಲಸದಿಂದ ತೆಗೆದಾಕ್ತೀನಿ, ಕೆಲಸದ ತೆಗೆದಾಕ್ತೀನಿ, ಟಕ್ಕನ್ನು ಯೋಚನೆ ಮಾಡಿದೇನು ಲೋನ್ ಏನು ಮಾಡಲಿ, ಅದೇನು ಇದೇ ಯೋಚನೆ ಬರೋದು. ಎಷ್ಟು ನಾವು ತಾಳ್ಮೆಯಿಂದ, ಎಷ್ಟು ವಿಧೇಯವಾಗಿ, ಏನೇ ಬೈದ್ರೂ ಎಷ್ಟು ಇದಾಗಿ ನಾಳೆ ಬೆಳಿಗ್ಗೆ ಕರೆಕ್ಟಾಗಿ ಬಂದು ಪಂಚ್ ಮಾಡಿ ಕೆಲ್ಸಕ್ಕೆ ಹೋಗ್ತೀವಿ. ಯಾಕೆ? ಅದೇ ದೇವರ ಆಲಯದಲ್ಲಿ ದೇವರು ನಮ್ಮನ್ನು ನಿನ್ನ ಕೆಲಸಕ್ಕಿಂತ, ನಿನ್ನ ಬಿಸ್ನೆಸ್ಗಿಂತ ನಿನ್ನನ್ನು ಬೇರೆ ದಿಕ್ಕಿಗೆ ಕರ್ಕೊಂಡೋಗ್ಬೇಕಂತ ನಿನ್ನ ಜೊತೆ ಅದನ್ನು ಮಾತನಾಡುವಾಗ ನೀನು ಅದನ್ನು ಮನಸಾರಿ ರಿಸೀವ್ ಮಾಡಿ ಅದನ್ನು ಮಾಡೋದಕ್ಕೆ ನೀನು ಪ್ರಯತ್ನ ಪಟ್ಟಾಗ, ನಾನು ಹೇಳ್ತೀನಿ, ಬೈಬಲ್ ಇಟ್ಕೊಂಡು ಹೇಳ್ತಾ ಇದ್ದೀನಿ, ನಾನು ಹೇಳ್ತೇನೆ, ಚಾಲೆಂಜ್ ಮಾಡಿ ಹೇಳ್ತೇನೆ, ನಿನ್ನ ಸಂಪಾದನೆಗಿಂತ, ನಿನ್ನ ಆದಾಯಕ್ಕಿಂತ ದೇವರು ಇದ್ದಕ್ಕಿದ್ದ ಹಾಗೆ ನಿನ್ನನ್ನು ದೇವರು ಶಿಫ್ಟ್ ಮಾಡುವ ದೇವನಾಗಿ. ಇದು ಏನೋ ಪಾಸ್ಟ್ ಆದಾಯಕ್ಕೋ ಅಥವಾ ಪಾಸ್ಟ್ ಕುಟುಂಬಕ್ಕೇನೋ ಕಾಸಿನ, ಸತ್ಯವಾಗಿ ಹೇಳ್ತೀನಿ, ಅಂತ ಪ್ರಮೇಯನೇ ಇಲ್ಲ. ಈ ವರ್ಷ ಅಂತೂ ದೇವರು ನನ್ನನ್ನು, ನನ್ನ ಕುಟುಂಬವನ್ನು ಬೇರೆ ಮಂಡಲಕ್ಕೆ ದೇವರು ತಗೊಂಡೋಗಿದ್ದಾರೆ. ಎಸ್, ಹಲ್ಲೆಲೂಯಾ. ಇದ್ದೀರಾ? ನಾನು ಯಾಕಂದರೆ ನಾನು ಹೆಂಗಿರ್ತೀನೋ ನೀವು ಹಂಗಿರ್ಬೇಕಂದ್ರೆ ನಾನು ಡೈಲಿ ಯೋಚನೆ ಮಾಡ್ತೀನಿ. ನಾನು ವರ್ಡ್ಗೆ ಸರೆಂಡರ್ ಆಗ್ತೀನಿ. ಆ ವರ್ಡ್ ಏನು ಹೇಳ್ತಿದ್ದೆ ಅದನ್ನು ಮಾಡೇ ಮಾಡ್ತೀನಿ. ಆಮೇಲೆ ಶಬ್ದ ಬರ್ತಲ್ಲ. ಅದಕ್ಕೆ ಪೌಲ ಬರೀತಾನೆ, ನನ್ನ ದೇವರು. ನೋಡಿ, ವಾಕ್ಯ ತೆಗಿರಿ. ನೆನ್ನೆ ರಾತ್ರಿ ಅದನ್ನೇ ಪ್ರೀಚ್ ಮಾಡಿದೆ. ಎಷ್ಟು ನೀವು ನೋಡಿದ್ರೋ ಗೊತ್ತಿಲ್ಲ, ನೋಡಿದ್ರ? ಕೆಲವರೆಲ್ಲ ನೆನ್ನೆ ಸರ್ವಿಸ್ಗೆ ಯಾರು ಬಂದಿಲ್ಲ. ನೆನ್ನೆ ಬೆಳಿಗ್ಗೆ ಸರ್ವಿಸ್ಗೆ ಬಂದ್ರಲ್ಲ? ಓಕೆ. ಯಾರು ಸರ್ವಿಸ್ಗೆ ಬಂದಿಲ್ಲ? ಯಾಕೆ? ಆರಾಧನೆ ಮಿಸ್ ಮಾಡ್ಕೊಳ್ಬಾರ್ದು. ಮೆಸೇಜ್ ನೋಡಿದ್ರಾ? ಅರ್ಥ ಆಯ್ತಾ? ಯಾರು ನಿಮ್ಮ ಲವರು? ನಿಮ್ಮ ಗಂಡ ಯಾರು? ಅವ್ರ ಜೊತೆ ನಾವು ಲವ್ ಮಾಡಬೇಕು. ದೇವರು ನೋಡಿ ನಿನ್ನೆ ಎಷ್ಟು ಅದ್ಭುತವಾಗಿ ನಿಮ್ಮ ಜೊತೆ ಮಾತಾಡಿದ್ರಿಲ್ವಾ? ಒಂದೊಂದು ಹಾಡು ಆಡುವಾಗ ಕೂಡ ಅವರೇ ಹೇಳ್ಕೊಡೋದು, ಹಿಂಗೆ ಹಾಡಿ ನನ್ನ ಜೊತೆ ಎಂಜಾಯ್ ಮಾಡೋ ಅಂತ. ನಾವು ಪಾಟಿಗೆ ಏನೋ ಆಡ್ತಾರೆ ಬಿಡಿ. ನೋಡಿ, ಇಲ್ಲಿ ನಿಂತು ದೇವರೊಬ್ಬರು ನಿಲ್ಲಿಸ್ತಾರೆ ಅಂದರೆ, ಒಬ್ಬರ ಕೈಲಿ ಮೈಕ್ ಕೊಡ್ತಾರೆ ಅಂದರೆ, ನಾನು ಹೇಳ್ತೀನಲ್ವಾ, ಆ ರೆಸ್ಪೆಕ್ಟ್ನ ನಾವು ಕಾಪಾಡ್ಕೊಬೇಕು. ನಾನು ಇಡೀ ಸಭೆಯ ಮಾನವನ್ನು ನೀವು ಕಾಪಾಡಬೇಕು. ಹಲ್ಲೆಲೂಯ. ಇಲ್ಲಿ ಬಂದು ನೀವು ಕುತ್ಕೊಂತೀರಲ್ವಾ, ನೋಹ ಬಟ್ಟೆ ಎಲ್ಲ ಬಿಚ್ಚಾಕೊಂಡು ಕುಡಿದು ಮಲಗಿದ್ದ. ಆಗ ಅದರಲ್ಲಿ ಒಂದು ಮಗ ಏನು ಮಾಡ್ದ? ತಂದೆ ಮಾನ ತೆಗೆದ. ಆದರೆ ಇನ್ನಿಬ್ಬರು ಮಕ್ಕಳು ಏನು ಮಾಡಿದ್ರು? ಸಭೆ ಅಂದರೆ ಅದೇ ರೀ, ಸಭೆ ಅಂದರೆ ಏನೇ ನಡೀಲಿ, ನಿಮ್ಮ ಪಕ್ಕದಲ್ಲಿ ಯಾರೋ ಬಂದಿಲ್ಲ, ಥರ್ಡ್ ಪರ್ಸನ್ ಹೋಗಿ ಹೇಳೋದು, ಅವರು ಬರ್ತಾ ಇಲ್ಲ ಇವಾಗ. ನಮ್ಮ ಸಭೆಯಲ್ಲಿ ಇವತ್ತು ಕೂಡ ಒಂದು ಚೇರ್ ಖಾಲಿ ಇದೆಯಾ? ಮಾತಾಡಬೇಕು. ಇನ್ನೂ ಇವಾಗಿನ ಸ್ವಲ್ಪ ದಿನಕ್ಕೆ ಐ ಥಿಂಕ್ ಸೊ ಹೊರಗಡೆ ಬಾಕ್ಸ್ ಇಟ್ಟು ನಾವು ಹೊರಗಡೆ ಕೂಡ ಇವಾಗ ನಾವು ಎಕ್ಸ್ಟೆಂಡ್ ಮಾಡಬೇಕು. ನೋಡಿ, ನಮಗೆ ಬಾಯಲ್ಲಿ ಆಮೇಲೆ ಬರೋಲ್ಲ. ಇದ್ದೀರಾ? ಯಾಕಂದ್ರೆ ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಚಲಿಸ್ತಾ ಇದೆ. ನೋಡಿ ನನ್ನ ಮುಖಾಂತರ ಏನೋ ಮಾತಾಡ್ತಾರೆ ನಿಮ್ಮ ಜೊತೆ ಅಂದರೆ, ಪರಿಶುದ್ಧಾತ್ಮರು ಎಲ್ಲೋ ನಿಮ್ಮ ಒಬ್ಬರಿಗೆ ಯಾರೋ ಒಬ್ಬರಿಗೆ ಮಾತಾಡ್ತಾ ಇರ್ತಾರೆ. ನೀವು ಫೀಲಿಂಗಲ್ಲಿ ಹೇಳ್ಬೋದು, ಅಥವಾ ಏನೋ ಒಂದು, ಅಯ್ಯೋ ಅವರು
ರೀ ನಾನೇ ತಲೆ ಕೆಡಿಸ್ಕೊಂಡಿಲ್ಲ. ದೇವರು ಅಷ್ಟು ಬ್ಯೂಟಿಫುಲ್ ಆಗಿ ಚಲಿಸ್ತಾ ಇದ್ದಾರೆ ಚರ್ಚಲ್ಲಿ, ಅಷ್ಟು ವಂಡರ್ಫುಲ್ ಆಗಿ ನಿಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ನಾನೇನಾದರೂ ಮಕಾನ ಗಮ್ಮೋರಿ ಹಾಕೊಂಡು ಕೂತಿದ್ದೀನ? ಅಯ್ಯೋ ಅದೇ ಅಯ್ಯೋ ಲೇಪ, ಅವರಿಂದ ನಾನಲ್ಲ, ನನ್ನಿಂದ ಅವರು. ಶಬ್ದ ಬರ್ತಾರೆ ಇಲ್ಲ ಹೇಳ್ರಿ. ಅವರಿಂದ ಪಾಸ್ಟರ್ ಯಾವತ್ತೂ ಅಲ್ಲ, ನನ್ನಿಂದ ಅವರು. ಅವ್ರನ್ನ ನನ್ನ ಕಿಂಗ್ ಮೇಕರ್ ಮಾಡಿದ್ದೀನಿ, ಯಾವನೇ ಆಗಿರಲಿ ಯಾವಳೇ ಆಗಿರಲಿ. ಇವತ್ತು ಹಿಂಗಿದ್ದಾರೆ, ಒಂದು ಮೈಕ್ ಹಿಡಿತಾರೆ ಅಥವಾ ಅವ್ರು ಹಿಂಗೆ ಚೆನ್ನಾಗಿದ್ದಾರೆ ಅನ್ನೋದಕ್ಕೆ ನಾನು ಕಾಲರತ್ತು ಹೇಳ್ತೀನಿ. ಅದಕ್ಕೆ ಕಾರಣ ಅವ್ರು ಹೇಳ್ಬೋದು ದೇವರೇ ದೇವರು ನನ್ನ ನಿನ್ನ ಹತ್ರ ಕಳಿಸಿಲ್ಲ ಅಂದ್ರೆ ನಿನಗೆ ಹೆಂಗೆ ಗೊತ್ತಾಗ್ತದೆ ಗಾಸ್ಪಲ್? ಇದು ಈ ಗಾಸ್ಪಲ್, ಈ ಪ್ರಾಸ್ಪರಿಟಿ ಗಾಸ್ಪಲ್ ಇದ್ದೀರಾ? ಅದಕ್ಕೆ ಇವತ್ತು ಜನ ಹೇಳ್ಬೋದು ಏನಂತ, ಎಲ್ಲ ದೇವರಿಲ್ಲಪ್ಪ. ದೇವರು ಒಬ್ಬ ಮೋಶೆನ ದೇವರು ಅಪಾಯಿಂಟ್ ಮಾಡ್ತಾರೆ, ಒಂದು ಏಲಿಯನ್ನ ದೇವರು ಅಪಾಯಿಂಟ್ ಮಾಡ್ತಾರೆ, ಒಂದು ಎಲಿಷನ ದೇವರು ಅಪಾಯಿಂಟ್ ಮಾಡ್ತಾರೆ, ಒಂದು ಡ್ಯಾನಿಯಲ್ನ ದೇವರು ಅಪಾಯಿಂಟ್ ಮಾಡ್ತಾರೆ, ಒಂದು ನೆಹೆಮಿಯನ ದೇವರು ಅಪಾಯಿಂಟ್ ಮಾಡ್ತಾರೆ, ಒಂದು ಎಜ್ರನ ದೇವರು ಅಪಾಯಿಂಟ್ ಮಾಡ್ತಾರೆ. ವಾಯ್? ಒಂದು ಸಾಮುವೇಲನ ದೇವರು ಅಪಾಯಿಂಟ್ ಮಾಡ್ತಾರೆ. ವಾಯ್? ದೇವರ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಹಂಗೆ. ದೇವರು ಒಬ್ಬ ಮನುಷ್ಯನನ್ನ ದೇವರು ಘನಪಡಿಸ್ಬೇಕನ್ನ ಇಷ್ಟಪಡ್ತಾರೆ. ಯಾಕೆ ಗೋಲಿಯತ್ತನ್ನು ಹೊಡೆಯಕ್ಕೆ ದೇವರಿಗೆ ಸಾಧ್ಯವಿಲ್ಲ? ಏನ ಚಿಕ್ಕ ಹುಡುಗನ ಕರ್ಕೊಂಡು ಓಡಿಸ್ಬೇಕಾ? ಅವನ ಹೆಸರನ್ನ ಪ್ರಖ್ಯಾತಿ ಮಾಡಬೇಕು, ವಾಗ್ದಾನ ಅವನ ಹೆಸರನ್ನ ಪ್ರಖ್ಯಾತಿ ಮಾಡಬೇಕು, ಅವ್ರನ್ನ ಜನ ಘನಪಡಿಸ್ಬೇಕು. ಅದಕ್ಕೆ ಜನ ಹೇಳ್ತಾರೆ ಸೌಲನು 1000, ದಾವೀದ 10,000. ಇದು ಹೇಳುವಾಗ ದೇವರಿಗೆ ತುಂಬಾ ಖುಷಿ. ನಿನ್ನ ಹೆಸರು ಪ್ರಖ್ಯಾತಿ ಹಾಕುವಾಗ ದೇವ್ರ ಖುಷಿ ಅಲ್ಲೋ. ದೇವ್ರ ಅದು ಬಿಟ್ಬಿಟ್ಟು ಅದಕ್ಕೆ ಕಾರಣಕರ್ತರನ್ನ ನೀವು ಹೇಳ್ಬೇಕು. ದಿಸ್ ಈಸ್ ಮ್ಯಾನ್ ಆಫ್ ಗಾಡ್. ಇವ್ರ ಮುಖಾಂತರ ನಂಗೆ ವರ್ಡ್ ಬಂತು, ಇವರು ನನ್ನ ಬ್ಲೆಸ್ ಮಾಡಿದ್ರು, ಇವರು ಒಂದೊಂದು ಮಾತುಗಳು ಇವತ್ತು ನನ್ನನ್ನು ಈ ರೀತಿಯಲ್ಲಿ ಇಟ್ಟಿದೆ. ಇದನ್ನ ದೇವ್ರು ನೋಡಿ ಬ್ಲೆಸ್ ಮಾಡ್ತಾರೆ ಇನ್ ದ ನೇಮ್ ಆಫ್ ಜೀಸಸ್. ಆಮೇನ್, ಹಲ್ಲೆಲೂಯ. ಇದ್ದೀರಾ? ಅದಕ್ಕೆ ಬೈಬಲ್ ಹೇಳ್ತಾರೆ ನನ್ನ ದೇವರು. ಅದು ಯಾಕೆ ಪೌಲ ಬರೀತಾನೆ? ಯಾಕೆ ನಿಮ್ಮ ದೇವ್ರನ್ನ ಯಾಕೆ ಬರೆಯಲ್ಲ ಹೇಳ್ರಿ? ನನ್ನ ದೇವರು. ನೋಡಿ ಇವತ್ತು ನಿಮ್ಮ ಕೊರತೆ ನೀಗ್ಸಕ್ಕಾಗಿ ಒಂದು ಪ್ಲಾನ್ ಕೊಡ್ತೇನೆ ನೋಡಿ. ಮೊಬೈಲಲ್ಲಿ ನೀವು ಏನು ಮೊಬೈಲ್ ಪ್ಲಾನಿಂಗ್ಸ್ ಇದೆ ರೀಚಾರ್ಜ್ ಮಾಡೋಕ್ಕೆ, ಅಥವಾ ಪ್ರೀಪೇಡ್ಗೂ ಪೋಸ್ಟ್ ಪೇಡ್ಗೂ ಏನಿದೆ ಪ್ಲಾನ್ ಇದೆ ಅಲ್ವಾ? ಮಾತಾಡಿ ಬೇಗ. ನಿಮ್ಮನೆಯಲ್ಲಿ ಕೇಬಲ್ ಟಿವಿಗೂ ಪ್ಲಾನ್ ಇದೆ, 400 ರೂಪಾಯಿ ಪ್ಲಾನ್ ಇದೆ, 300 ರೂಪಾಯಿ ಪ್ಲಾನ್ ಇದೆ, 1000 ರೂಪಾಯಿ ಪ್ಲಾನ್ ಇದೆ. ಇದ್ದೀರಾ? ಇಂಟರ್ನೆಟಲ್ಲೂ ಪ್ಲಾನ್ ಇದೆ. ನಮ್ಮ ಚರ್ಚಿಗೆ ಇಂಟರ್ನೆಟ್ ಹಾಕಿರೋದು ಹೈಯೆಸ್ಟ್ ಆಗಿ ನಾವು ಪೇ ಮಾಡ್ತೀವಿ, ಹೈ ಸ್ಪೀಡ್ ಇರಲಿ ಅಂತ. ಮನೆಗೆ ಸ್ವಲ್ಪ ಕಮ್ಮಿ. ಇಲ್ಲಿ ನಾನು 8,000 ರೂಪಾಯಿ ಕಟ್ಟಿದ್ರೆ, ಕೇಳಿಸ್ಕೊಳ್ಳಿ, ಇಲ್ಲಿ 8,000 ರೂಪಾಯಿ ಕಟ್ಟಿದ್ರೆ ಅಲ್ಲಿ ಬರೀ 1,000 ರೂಪಾಯಿ 1,500 ರೂಪಾಯಿ ಕಟ್ತೀನಿ. ಇದು ಯಾರಿಗೂ ಗೊತ್ತಿಲ್ಲ, ಏನೋ ನಡೀತಾ ಇದೆ ಅಲ್ಲಲ್ಲಿ. ಪ್ರತಿಯೊಂದು ಕಾಸ್ಟ್ ಇದೆ ಇಲ್ಲಿ, ಪ್ರತಿಯೊಂದಕ್ಕೂ ಬೆಲೆ ಇದೆ. ನಿಮ್ಮೆಲ್ಲ ಕೊರತೆ ನೀಗಬೇಕಾ? ಓದ್ರೆ ವಾಕ್ಯವನ್ನ, ನನ್ನ ದೇವರು. ಕಮ ನೋಡಿ, ಇವತ್ತು ಆ ಕೊರತೆಗೆ ಒಂದು ಲೈವಲ್ಲಿ ಇರೋರು ಕೂಡ ನೀವು ಬಂದು ಏನೋ 100 ರೂಪಾಯಿ ಕಾಣಿಕೆ ಹಾಕ್ಬಿಟ್ಟು ಹೋಗ್ಬಿಡೋದಲ್ಲ. ಹೇಳ್ಬಿಡ್ತೀನಿ ನೋಡಿ, 100 ರೂಪಾಯಿ ಕೊಟ್ಟರೆ ಏನು ಕೊರತೆ ನೀಗೋದಿಲ್ಲ. ಒಂದು ತೀರ್ಮಾನ ಮಾಡಬೇಕು. ನೀವು ನೋಡುವ ಲೈವ್, ನೀವು ನೋಡುವ ಕೇಳುವ ಮೆಸೇಜ್, ನೀವು ಹೇಳ್ಬೋದು ಫಸ್ಟ್ ನನಗೆ ಆ ಕೊರತೆ ನೀಗಕ್ಕೆ ನಾನು ಹೇಳ್ತಾ ಇದ್ದೇನೆ, ಆ ಕೊರತೆ ನೀಗಕ್ಕೆ ಇದನ್ನು ಹೇಳ್ತಾ ಇದ್ದೇನೆ. ಆವಾಗಲೇ ನಿಮ್ಮ ಕೊರತೆಗಳು ನೀಗೋದೆ. ಸುಮ್ಮನೆ ಕೊರತೆ ಇದೆ ವಾಕ್ಯ ಮಾತ್ರ. ಕೊರತೆ ನೀಗುವುದಕ್ಕೆ ನಾನೇನು ಮಾಡಬೇಕು? ಪಕ್ಕದಾಗ ಹೇಳ್ರಿ, ಕೊರತೆ ನೀಗೋದಕ್ಕೆ ನಾನೇನು ಮಾಡಬೇಕು? ಅದಕ್ಕೆ ಮುಂಚೆ ಒಂದು ವಾಕ್ಯನ ಓದ್ಬಿಡೋಣ. ಯಾಕೋಬನ ಪತ್ರಿಕೆಯಲ್ಲಿ, ಬರೀ ಕೇಳುವವರು ಮಾತ್ರ ಆಗಿರದೆ, ಯಾವತ್ತು ವಾಕ್ಯ ಕೇಳುವಾಗ ನಾವು ಅದನ್ನ ಕಿಂಡಲ್ ಮಾಡಬಾರ್ದು, ಕ್ರಿಟಿಸಿಸಮ್ ಮಾಡಬಾರ್ದು. ಅದು ನಮ್ಗೆ ರಿವರ್ಸ್ ಆಗ್ಬಿಡ್ತೈತೆ ನೋಡಿ. ಮುಂಜಾನೆ ದೇವ್ರ ಜೊತೆ ಮಾತಾಡ್ತಾರೆ ಅಂದ್ರೆ, ಅದು ಕೆಲವರ 5% ಜೊತೆ ದೇವ್ರು ಮಾತಾಡ್ತಾರೆ ಅಂದ್ರೆ ನಿಮಗೆ 1000 ಕೊರತೆ ಇರ್ಬೋದು. ಆ ಕೊರತೆಯನ್ನ ದೇವರು ಮುಂಜಾನೆ ನೀಗಿಸ್ತಾರೆ. ಯಾಕೋಬ 1:22. ಯಾಕೋಬ 1:22 ಓದೋಣವಾ? ವಾಕ್ಯದ ಪ್ರಕಾರ ನಡೆಯುವವರಾಗಿರಿ, ವಾಕ್ಯದ ಪ್ರಕಾರ ನಡೆಯುವವರಾಗಿರಿ. ಅದನ್ನು ಕೇಳುವವರು ಮಾತ್ರವೇ ಆಗಿದ್ದು, ಅದನ್ನು ಕೇಳುವವರು ಮಾತ್ರವೇ ಆಗಿದ್ದು ನಿಮ್ಮನ್ನು ನೀವೇ ಮೋಸಗೊಳಿಸಬೇಡಿರಿ. ನಿಲ್ಸ್ಕೊಳ್ಳಿ. ಈಗ ನಾನು ನೋಡಿ, ಈಗ ಏನಂತಿದೆ ವಾಕ್ಯ? ಸಿಕ್ತ ವಾಕ್ಯ. ಯಾಕೋ ಪೇಜ್ ನಂಬರ್ ಎಷ್ಟಮ್ಮ ಹೇಳ್ಬಿಡಬೇಕು? 295 ಹೊಸ ಒಡಂಬಡಿಕೆ. ಅದೇ 295 ತೆಗಿಯಮ್ಮ. ಅಂಡರ್ಲೈನ್ ಮಾಡ್ಕೊಬೇಕು, ಯಾಕಂದ್ರೆ ಹೊಸಬರಲ್ವಾ, ಅವ್ರಿಗೆ ಗೊತ್ತಾಗಲ್ಲ. ಎಲ್ಲರೂ ಓದಿ, ನೀವೆಲ್ಲರೂ ಓದಿ ನೋಡೋಣ.
ವಾಕ್ಯದ ಪ್ರಕಾರ ನಡೆಯುವವರಾಗಿರಿ. ಅದನ್ನು ಕೇಳುವವರು ನಿಮ್ಮ ಬಾಯಿಂದ word release ಮಾತ್ರವೇ ಆಗ್ಬೇಕು ನೋಡಿ. ಆಗಿದ್ದು ಹಾ. ನಿಮ್ಮನ್ನು ನೀವೇ ಮೋಸಗೊಳಿಸಬಿಡಿರಿ. ಯಾವನಾದರೂ ವಾಕ್ಯವನ್ನು ಕೇಳುವವನಾದರೂ ಅದರ ಪ್ರಕಾರ ನಡೆಯದಿದ್ದರೆ ಅವನು ಕನ್ನಡಿಯಲ್ಲಿ ತನ್ನ ಹುಟ್ಟು ಮುಖವನ್ನು ನೋಡಿದ ಮನುಷ್ಯನಂತಿರುವನು. ನೋಡಿ ಅಷ್ಟೇನಾ? ತನ್ನನ್ನು ಹಾ. ಇವನು ತನ್ನನ್ನು ನೋಡಿಕೊಂಡು ನೋಡಿಕೊಂಡು ಹೋಗಿ ಹೋಗಿ ತಾನು ಹೀಗಿದ್ದೇನೆಂಬುದನ್ನು ಆ ಕ್ಷಣವೇ ಮರೆತು ಬಿಡುವನು. ಇವಾಗ ನಿಮ್ಮ ಮಕ್ಕ ಕಂಡೆಯಲ್ಲಿ ನೋಡಿದ್ರಾ? ಇವಾಗ ನೀವು ಬರುವಾಗ ಏನು ಮಾಡ್ತೀರಾ? ಮಾಡ್ಕೊಂಬಂದ್ರಾ? ಶಬ್ದ ಲೇಡೀಸ್ ಹಂಗೆ ಬಂದ್ಬಿಡ್ತಾರೆ, ಜೆಂಟ್ಸ್ ಸ್ಪೆಷಲಿ. ಅದೇ ಯಾರೋ ಒಬ್ಬರು ಹೇಳ್ತಾ ಇದ್ರು, ಅದೇನು ಹುಡುಗಿರು ನೋಡಿದ ತಕ್ಷಣ ತಲೆ ಕೂದಲು ಸರ್ ಮಾಡ್ಕೊತಾರೆ ಅಂತ. ಏನು ಮಾಡೋದು? ಪ್ರಾಬ್ಲಮ್ ಅದು. ಹಲೋ ಇದ್ದೀರಾ? ಇದು ನಮ್ಮಲ್ಲಿ ಬಂದ್ಬಿಟ್ಟಿದೆ ಹಂಗೆ. ನೀವು ಮಾಡ್ಕೊಂತ ಹೇಳೋ ಗೊತ್ತಿಲ್ಲ, ಬಟ್ ನಾವೇನು ಮಾಡ್ತೀವಿ, ನಾವು ಸ್ವಲ್ಪ ಚೆನ್ನಾಗಿ ಕಾಣ್ಬೇಕು, ಎಲ್ರಿಗೂ ಅಟ್ರಾಕ್ಟ್ ಆಗಿ. ಅದಕ್ಕೆ ಇದ್ದೀರಾ? ಪಕ್ಕದಲ್ಲಿ ಕೇಳಿದ್ದೀರಾ ಅಂತ ಸ್ವಲ್ಪ ನಗಿರಿ. ಬೆಳಿಗ್ಗೆ ಯಾವನ ಹುಚ್ಚುಚ್ಚಾಗಿ ನಗಿತಾ ಇರ್ತಾನಲ್ಲಿ. ನೀವು ದೇವರ ಆಲಯದಲ್ಲಿ ನಗುವಾಗ ನಿಮ್ಮ ಲೈಫೇ ನಗುಮುಖದಿಂದ ಹೊರಗಡೆ ಹೋಗ್ತೀರ. ಆಮೇಲೆ ಇದ್ದೀರಾ? ಏನಂತ ಇದೆ? ವಾಕ್ಯದ ಪ್ರಕಾರ ಬರೀ ಕೇಳುವವರು ಮಾತ್ರ ಆಗಿರೋದೆ. ನೋಡಿ, ಇವತ್ತು ಸಂಡೇ ಮೆಸೇಜು ಬ್ಯೂಟಿಫುಲ್ ಅಂತ ನನಗೂ ಗೊತ್ತು, ನಿಮಗೂ ಗೊತ್ತು. ಕರೆಕ್ಟ್? ಹಾಗಾದ್ರೆ ಎಷ್ಟು ಜನ ನಾವು ಸಾಯಂಕಾಲ ಬಂದು ವಾಕ್ಯದ ಪ್ರಕಾರ ನಡೆದ್ವಿ? ಏನಂದರೆ ಸಾಯಂಕಾಲ ಬನ್ನಿ, 1000 ಕಮಿಟ್ಮೆಂಟ್ ಇದೆ ನಮಗೆ. ನೋಡಿ, ಕೊರತೆ ಹೆಂಗೆ ನೀಗ್ತಿದೆ ಅಂದರೆ, ಕೇಳಿದ ವಾಕ್ಯವನ್ನು ನಾವು ಅನುಸರಿಸಿ, ಸರಿ ಇಷ್ಟು ಸಂಡೆ ಬಂದಿಲ್ಲ, ಈ ಸಂಡೆ ನಾನು ಹೋಗ್ತೀನಿ ಅಂತ ನೀವು ಅನುಸರಿಸಿ ಬರೋದೇ. ಬರೀ ಕೇಳ್ಬಿಟ್ಟು ಹೋಗ್ಬಿಟ್ರೆ ಅದಕ್ಕೆ ಹೇಳ್ತಾರೆ, ಬರೀ ಆಗಿರೋದೆ. ಅದರ ಪ್ರಕಾರ ಅದನ್ನ ನೀವು ನಿಮ್ಮ ಲೈಫಲ್ಲಿ ಏನು ಮಾಡ್ಕೊಳ್ಳಿ, ಅದನ್ನು ಅಳವಡಿಸ್ಕೊಳ್ಳುವಾಗ ನಿಮ್ಮ ಕೊರತೆಗಳು ನಿಗ್ತವೆ. ಅರ್ಥ ಆಗ್ತಾ ಇದೆ? ನಾವೇನು ಮಾಡ್ತೀವಿ, ಕೇಳ್ಬಿಟ್ಟು ಅದೇ ಹೇಳ್ತೀವಿ, ಇವತ್ತು ತುಂಬ ಬೆಸ್ಟ್ ಆಗಿತ್ತು, ತುಂಬ ಬ್ಯೂಟಿಫುಲ್ ಆಗಿತ್ತು, ನಾವು ಹೆಂಗೆ ದೇವರೊಂದಿಗೆ ಒಂದು ಫ್ಯಾಮಿಲಿ, ಗಂಡ ಹೆಂಡತಿ, ಒಂದು ಹೆಣ್ಣು ಹೆಂಗೆ ಸ್ಟ್ರಾಂಗು, ಹಾಗೆ ಸಭೆ ಎಂಬುದಾಗಿ ನಾವು ತಿಳ್ಕೊಂಡು ಹೋದ್ವಿ ಅಂತ ನೀವು ಹೇಳ್ಬೋದು. ಆದರೆ ಅದನ್ನು ನಾವು ಮಾಡಬೇಕಾಗಿತ್ತು. ಅದು ನೀವು ಮಾಡುವಾಗ ಕೇಳೋರು ಮಾತ್ರವಲ್ಲ, ವಾಕ್ಯದ ಪ್ರಕಾರ ನಡೆಯೋರಾಗ್ಬಿಡ್ತೀರ. ಶಬ್ದ ಬರ್ತಾ ಇಲ್ಲ. ಅದನ್ನು ಹೇಳ್ತಾ ಇದ್ದೀನಿ, ತಿಳ್ಕೊಳ್ಳಿ. ನೆಕ್ಸ್ಟ್ ನೀವು ನಾನು ಹೇಳ್ತೀನಿ, 1000 ಕಮಿಟ್ಮೆಂಟ್ ಇರ್ಬೋದು, ನನಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅದನ್ನು ನೀವು ಟ್ರೈ ಮಾಡಬೇಕು. ಓಕೆ, ಅದು ಖಂಡಿತವಾಗಲು ಓಕೆ. ಸಾಯಂಕಾಲ ಆಗಿಲ್ಲ, ಅಟ್ಲೀಸ್ಟ್ ಬೆಳಿಗ್ಗೆ ಆದರೂ ಬಂದಿದ್ರೆ ತುಂಬ ಸಂತೋಷ. ಕೆಲವೊಬ್ಬರು ನಮ್ಮ ಬಿಸ್ನೆಸ್ ಇರ್ಬೋದು, ಸಮಥಿಂಗ್ ಇರ್ಬೋದು, ಇರಲಿ. ಆದರೆ ಒಂದು ಮಾತ್ರ ತಿಳ್ಕೊಳ್ಳಿ, ದೇವರ ಆರಾಧನೆ ಮಾತ್ರ ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಳ್ಬೇಡ್ರಿ. ಅಲ್ಲೇ ನಿಮ್ಮ ರಹಸ್ಯ ಇರೋದು. ಆಮೇಲೆ ಅಲ್ಲಿ ಒಂದು ದೊಡ್ಡ ಬ್ಲೆಸ್ಸಿಂಗ್ ಇದೆ. ಅದಕ್ಕೆ ಪೌಲ ಮೆನ್ಷನ್ ಮಾಡ್ತಾನೆ, ಆರಾಧನೆ ಯಾರು ಕೂಡ ತಪ್ಪಿಸ್ಕೊಳ್ಬೇಡ್ರಿ ಈ ಕಡೆ ದಿನಗಳಲ್ಲಿ ಅಂತೇಳಿ. ಆಮೇಲೆ ಹಲ್ಲೆಲೂಯ. ಈಗ ಪೌಲ ಹತ್ರ ಬಂದ್ಬಿಡೋಣ. ಈಗ ಅವನೇನಂತಾನೆ, ನನ್ನ ದೇವರು ಕ್ರಿಸ್ತೇಸನ ಮುಖಾಂತರ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ಪ್ರತಿಯೊಂದು ಕೊರತೆ ಅಂತ ಬರ್ದಿರ್ತಾನೆ. ಬರ್ದಿದ್ಯಾ? ಇವಾಗ ನಮಗೆ ಏನೇನು ಕೊರತೆ ಇದೆ? ನಮಗೇನೇನು ಕೊರತೆ ಇದೆ ನಿಮಗೆಲ್ಲ ಗೊತ್ತು. ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಕೊರತೆ ಇದೆ. ಇಲ್ಲ ಅಂತ ಯಾರಾದ್ರೂ ಹೇಳ್ಬೇಡಿ ನೋಡೋಣ. ಹೇಳಕ್ಕಾಗ್ತಿದ್ದ? ಹಾಗಾದ್ರೆ ನಮ್ಮ ಕೊರತೆ ನೀಗಬೇಕಾದ್ರೆ ನಾವೇನ್ ಮಾಡ್ಬೇಕು? ಮಾತಾಡಿ. ಕೊರತೆ ನೀಗಬೇಕಾದ್ರೆ ನಾವೇನ್ ಮಾಡ್ಬೇಕು? ವಾಕ್ಯ ಮಾತಾಡ್ತೀರಾ? ಓಕೆ. ಆಮೇಲೆ ಅಲ್ಲೇ ನಾವು ಬಿದ್ದೋಗೋದು. ಬನ್ನಿ ಇವಾಗ ತೋರಿಸ್ತೀನಿ. 10ನೇ ವಾಕ್ಯ ಓದಿ. ಫಿಲಿಪ್ಪ 19 ಮಾತ್ರ ಜನ ನೋಡ್ತಾರೆ. ಇದನ್ನ ಯಾಕೆ ಹೇಳ್ದ ಅಂತ ಹೇಳಲ್ಲ. 10ನೇ ಅದೇ 4:10 ನನ್ನ ವಿಷಯವಾದ ನಿಧಾನವಾಗಿ ಓದ್ಬೇಕು. ಈಗ ನಿಮ್ಮ ತಲೆಯಲ್ಲಿ ಹೋಗಿ ಅದು ನಿಮ್ಮ ಹೃದಯದಲ್ಲಿ ಕುತ್ಕೊಂಡು ಇವತ್ತಿಂದನೇ ನೀವು ಅದನ್ನು ಆರಂಭಿಸಬೇಕು. ಈ ಕೊರತೆ ಹೋಗ್ಬೇಕು. ನಮಗೆ ಹೋಗ್ಬೇಕಾ? ಇವಾಗ ಯಾವಾಗಲೂ ಯಾರು ಕೊರತೆ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ? ಇಲ್ಲಿ ನಾನು ನೋಡಿ ಇವಾಗ ಯಾರು ಕೊರತೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ಇಲ್ಲಿ ಕುತ್ಕೊಂಡ್ರೆ ಯಾರು ಕೊರತೆ ಬಗ್ಗೆ ಯೋಚನೆ ಮಾಡ್ತೀರಾ? ಹೌದು, ನಮ್ಮ ಕೊರತೆ ಬಗ್ಗೆನೇ ನೀವು ಯೋಚನೆ ಮಾಡ್ತೀರ. ಅದಕ್ಕೆ ನಮಗೇನು ಆಗಲ್ಲ.
ನಮಗೇನೂ ಆಗಲ್ಲ. ಯಾವಾಗ ನಾವು ನಮ್ಮ ಕೊರತೆನ ಬಿಟ್ಟು ನಮಗೆ ಯಾವ ಕೊರತೆ ಇದೆಯೋ ಆ ಕೊರತೆಯನ್ನು ನಮ್ಮ ಆಲಯದಲ್ಲಿ, ನಮ್ಮ ಆಲಯದ ಒಂದು ಯಾರು ನಮ್ಮನ್ನು ನೇಮಿಸಿದಾರೋ, ಒಂದು ಸಭಾಪಾಲಕನೋ ಅಥವಾ ಸ್ಪಿರಿಚುವಲ್ ಫಾದರು, ನಿಮಗಿರುವ ಕೊರತೆಯನ್ನು ಇಲ್ಲಿ ನೀಗಿಸುವಾಗ ಅಲ್ಲಿ ಅದು ಕನೆಕ್ಟ್ ಆಗ್ತದೆ. ಹಲೋ, ಅದಕ್ಕೆ ಐ ಥಿಂಕ್ ಹಬಕ್ಕೂಕಲ್ಲ, ಅಲ್ಲಿ 1ನೇ ಅಧ್ಯಾಯದಲ್ಲಿ ಒಂದು ವಾಕ್ಯ ಬರೆಯಲ್ಪಡ್ತೈತೆ ನೋಡಿ. ಹಬಕ್ಕೂಕಲ್ಲಿ ಹಗ್ಗಾಯದಲ್ಲ ನೋಡಿ, ಹಗ್ಗಾಯದಲ್ಲ ಹಬಕ್ಕೂಕ ನೋಡಿ, ಅದು ಅದರ ಒಂದು ವಾಕ್ಯ ಬರೀತಿದೆ ನೋಡಿ. ಅಲ್ಲಿ ಏನು ಹೇಳ್ತಾನೆ ಅಲ್ಲಿ ಆ ಪ್ರವಾದಿ ಅಂತ, ಪ್ರಸನ್ನಂ ಪ್ರಸನ್ನಮೇ ಪ್ರಸನ್ನಂ ಪ್ರಸನ್ನಮೇ ನನ್ನ ಆಸೆಯಲ್ಲ. ಯಾವುದು? ಹಗ್ಗಾಯನ? ಹಗ್ಗಾಯ 2, ಓಕೆ, ಇಲ್ಲ 1ನೇ ಅಧ್ಯಾಯ 2:8 ಬೇಡ, ಅದು ಬೆಳ್ಳಿಯಲ್ಲ, ಅವ್ರದ್ದೇನು ಗೊತ್ತು ಇವಾಗ. ಅದು ಅವ್ರದ್ದಿದ್ರೆ ನಿನ್ನ ಹತ್ರ ಹೆಂಗೆ ಬರೋದಂತ ಫಸ್ಟ್ ತಿಳ್ಕೊಬೇಕು. ಹಲೋ, ಅಂಗಡಿನಲ್ಲಿದೆ ಗೋಲ್ಡು, ಅದು ನಿನ್ನ ಹತ್ರ ಹೆಂಗೆ ಬರೋದಂತ ನಿನ್ನೆ ಸ್ವಲ್ಪ ಹೇಳ್ಕೊಟ್ಟೆ, ಇವತ್ತು ಇನ್ನೂ ಡೀಪಾಗಿ ಹೇಳ್ಕೊಡ್ತೀನಿ. ಬರ್ಬೇಕಾ ಬೇಡವಾ? ಶಬ್ದ ಬರ್ತಾ ಇಲ್ವೇ? ಈ ರಹಸ್ಯಗಳನ್ನು ನಾವು ತಿಳ್ಕೊಂಡಿಲ್ಲ ಅಂದರೆ ನಮ್ಮ ಕತೆ ಮುಗ್ದಂಗೆ. ಆನ್ಲೈನ್ ನಿಮಗೂ ಕೂಡ ನನ್ನ ಮೆಸೇಜ್ ನೀವು ರೆಗ್ಯುಲರ್ ಆಗಿ ನೋಡ್ಬೋದು. ನೀವು ಇದನ್ನು ಫಾಲೋ ಮಾಡುವಾಗ ನಾನು ಹೇಳ್ತೇನೆ, ನಿಮ್ಮ ಜೀವಿತದಲ್ಲಿ ನಿಮಗೂ ಸ್ವಲ್ಪ ಕಷ್ಟ, ಆದರೆ ಅದನ್ನು ಮಾಡುವಾಗ, ಮನಸ್ಫೂರ್ತಿಯಾಗಿ ಮಾಡುವಾಗ ಅದನ್ನು ನೀವು ಬೇರೆ ಮಂಡಲಕ್ಕೆ ಹೋಗ್ತೀರಿ. ಹಗ್ಗಾಯ 1ನೇ ಅಧ್ಯಾಯ 6ನೇ ವಾಕ್ಯ. ನೀವು ಬಿತ್ತಿದ ಬೀಜವು ಬಹಳ, ತಂದ ಫಲವು ಸ್ವಲ್ಪ, ತಿನ್ನುತ್ತೀರಿ ತೃಪ್ತಿಯಾಗದು, ಕುಡಿಯುತ್ತೀರಿ ಆನಂದವಾಗದು, ಒದಿಯುತ್ತೀರಿ ಬೆಚ್ಚಗಾಗದು. ಒದಿತೀನಿ ಯಾವ್ದೋ ಒದೆಯೋದಲ್ಲ, ಒದ್ಕೊಳ್ತೀರಾ ಅಂತ ಕಂಬಳಿನ. ಸಂಬಳಗಾರನು ಸಂಬಳ ಹಾಕುವ ಚೀಲವು ತೂತಿನದು. ತೂತು ನಾನು ಹೇಳ್ತಲ್ಲ, ಬೈಬಲ್ ಹೇಳ್ತಾ ಇದೆ. ಆಮೇಲೆ ಸೇನಾಧೀಶ್ವರ, ಅಷ್ಟೇ, ಓದಿ. ಸೇನಾಧೀಶ್ವರ ಯೆಹೋವನು ಇಂತೆನ್ನುತ್ತಾನೆ. ಯಾಕೆ ತೂತು ಹೇಳ್ರಿ, ಯಾಕೆ ತೂತು ನನ್ನ ಲೈಫಲ್ಲಿ? ನಾವು ಹೇಳ್ತೀವಿ ನನ್ನ ದೇವರು ಕ್ರಿಸ್ತೇಸರ ಮುಖಾಂತರ ನೀಗಿಲ್ವೇ, ಇನ್ನೂ ನೀಗ್ಲಿಲ್ವೇ? ನನ್ನ ಕೇಳ್ತೀರಾ? ನಾನು ಹೇಳ್ತೀನಿ, ಧೈರ್ಯವಾಗಿ ಹೇಳ್ತೀನಿ, ಎವ್ರಿ ಡೇ ನನ್ನ ಕೊರತೆ ನೀಗಿಸ್ತಾನೆ ಇದ್ದಾರೆ ದೇವರು, ನೀಗಿಸ್ತಾನೆ ಇದ್ದಾರೆ. ನಾನು ಕಲ್ತ್ಕೊಂಬಿಟ್ಟೆ, ಬಟ್ ನಿಮಗೆ ಕಲಿಸ್ತಾ ಇದ್ದೀನಿ. 5% ಇರೋದು ನೀವಾಗ, ಇಡೀ ಸಭೆಗೆ ಇದನ್ನು ಕಲಿಸ್ತಾರೆ ನಿಮಗೆ. ಮತ್ತೆ ನೋಡಿ, ಪರಿಶುದ್ಧಾತ್ಮ ಮುಂಜಾನೆ ಯಾರನ್ನ ಕರ್ಕೊಂಬಂದಿದ್ದಾರೋ ಅವ್ರನ್ನ ಆ ಮಂಡಲಕ್ಕೆ ದೇವರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಈ ಕರೋನಾ ಬಂದು ಒಂದು ಅಂಟು ರೋಗ ತಾನೆ, ಕರೆಕ್ಟಾ? ಮಾತಾಡಿದ್ರೆ ಅಂಟ್ಕೊಂಡಿದ್ದಲ್ಲ, ಇದು ಒಂಥರ ಅಂಟ್ಕೊಂಡೇ ಹೋಗೋದಿದು. ಇದ್ದೀರಾ? ಇದನ್ನ ಯಾರು 90% ಒಪ್ಕೊಂಡಲ್ಲ. ಒಪ್ಕೊಂಡಾಗಲೇ ಈ ಪಾಲಿಸಿ ಒಪ್ಕೊಂಡಾಗಲೇ ಇನ್ಶೂರೆನ್ಸೇ ಕ್ಲೈಮ್ ಆಗೋದು. ಇದ್ದೀರಾ? ಈಗ ಓದಿ. ಸೇನಾಧೀಶ್ವರನಾದ ಯೆಹೋವನು ಇಂತೆನ್ನುತ್ತಾನೆ, ನಿಮ್ಮ ಗತಿ ಏನಾಗಿದೆಯೆಂದು ಮನಸ್ಸಿಗೆ ತಂದುಕೊಳ್ಳಿರಿ. ನಿಮ್ಮ ಗತಿ ಏನಾಗಿದೆ ಅಂತ ಸ್ವಲ್ಪ ಮನಸ್ಸಿಗೆ ತಕೊಳ್ಳಿ. ಮಲೆನಾಡಿಗೆ ಹೋಗಿ ಮರವನ್ನು ತಂದು ನನ್ನ ಆಲಯವನ್ನು ಕಟ್ಟಿರಿ. ಏನಂತೆ? ಮಲೆನಾಡಿಗೆ ಹೋಗಿ ಮರವನ್ನು ತಂದು. ಕೊರತೆ ಯಾರು ಜೋಬ್ ತೂತಿರೋದಿಲ್ಲಿ? ಜೋಬ್ ತೂತಿರೋದು ಯಾರ್ದು? ದೇವರದ, ನಿಮ್ದ? ನಮ್ದೇ. ಗಾಳಿ ಹೋಗ್ತಿರೋದು ಯಾರಿಗೆ? ನಮ್ಗೆ. சொல்லுங்க. ನಮ್ಗೆ. காத்து போய் நிற்குது பாஸ்டர், காத்து நிற்கிறதா அந்த பலகையை ಮೂಡணும் ಹಂಗೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಇವತ್ತು ಇದನ್ನ ನಿಮ್ಮ ಲೈಫಲ್ಲಿ ನೀವು ಕೆಲವರೆಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀರಾ. ನೀವು ಮಾಡಿದ್ರೆ ಬೈಬಲ್ ಇಟ್ಕೊಂಡು ಹೇಳ್ತೀನಿ, ನಿಮ್ಮ ಮಂಡಲಗಳು, ರೆಲ್ಮ್ಸ್ ಬೇರೆ ಕಡೆಗೆ ಹೋಗ್ತಿದೆ. ನೋಡಿದ್ದು ಇಲ್ಲಿ ಒಂದು ರೆಲ್ಮ್, ಒಂದು ಮಂಡಲ ಇದೆ ಇಲ್ಲಿ. ನಮ್ಮ ಕಣ್ಣಿಗೆ ಕಾಣೋದು ಒಂದು ಮಂಡಲ ಇದೆ, ನಿಮ್ಮ ಶರೀರದ ಕಣ್ಣಿಗೆ ಇದು ಕಾಣಲ್ಲ. ಯಾವಾಗ ಇವನ್ನು ನೀವು ಮಾಡೋಕ್ಕೆ ಶುರು ಮಾಡ್ತೀರೋ ಆ ಮಂಡಲ ನಿಮಗಾಗಿ ಓಪನ್ ಆಗ್ತಿದೆ, ಅದು ಬಂದು ಇಳಿತೈತೆ ನಿಮ್ಮ ಮಧ್ಯದಲ್ಲಿ. ಅದೇ ಉದಾಹರಣೆ ಗೊತ್ತಾ? ಎಲೀಷಾ ಪ್ರವಾದಿ ಗೆಹಜಿ ಹೇಳ್ತಾನೆ, ಸ್ವಾಮಿ ನಮ್ಮನ್ನು ಕೊಲ್ಲೋದಕ್ಕಾಗಿ ರಥಗಳು ಬಂದ್ಬಿಟ್ಟಿದೆ, ರಥಾಶ್ವಗಳು ಬಂದಿದೆ ಅಂತ ಹೇಳ್ತಾನೆ.
ಟಕ್ಕಂತ ಅಪ್ಪ ಇವನ ಕಣ್ಣು ತೆಗೀಲಿ ಅನ್ನುವಾಗ ಅವನ ಕಣ್ಣು ತೆಗೆದ ತಕ್ಷಣ ನೋಡ್ತಾನೆ, ಅಲ್ಲಿ ರಥಾಶ್ವಗಳು ಬಂದಿದೆ, ಆದರೆ ಇವನನ್ನ ಕಾಪಾಡೋದಕ್ಕೆ ಅಗ್ನಿಮಯವಾದ ರಥಗಳು ಬಂದ ಫೈರ್ ಚಾರೆಟ್ ಬಂದಿದೆ ಅಂತ ಅವನ ಕಣ್ಣು ನೋಡ್ತಾನೆ. ನಿಮಗಾಗಿ ಒಂದು ಫೈರ್ ಚಾರೆಟ್ ನಿಮ್ಮ ಸುತ್ತಲೂ ಸುತ್ತಾ ಇದೆ. ಎಷ್ಟೋ ಬಾರಿ ನಮ್ಮ ಫೈನಾನ್ಸ್ ಅನ್ನ ನಾವು ಬೆಂಕಿ ಇಟ್ಕೊಂಡ್ಬಿಡ್ತೀವಂತೆ. ನಮ್ಮ ನೆಗೆಟಿವ್ ಥಾಟ್ಸಿಂದ, ನಮ್ಮ ತಪ್ಪಾದ ನಿರ್ಧಾರಗಳಿಂದ ನಮಗೆ ಬರುವಂತ ಎಷ್ಟೋ ಹಣಕ್ಕೆ ನಾವು ಬೆಂಕಿ ಇಡ್ತೀವಂತೆ. ಒಬ್ಬ ಸೇವಕರು ಹೇಳ್ತಾರೆ, ನಾವು ಮಾತಾಡೋ ಮಾತು ಕೂಡ ಅದು ಕೇಳಿಸ್ಕೊಂಡಂತೆ ಮಂಡಲ. ಹಂಗೆ ಎಷ್ಟೋ ನಾವು ಇಷ್ಟೊತ್ತಿಗೆ ಲಕ್ಷಗಳು ಕೋಟಿಗಳು ನೋಡ್ಬೇಕು, ಅದಕ್ಕೆ ನಮ್ಮ ತೀರ್ಮಾನಗಳೇ ಬೆಂಕಿ ಇಕ್ಬಿಡ್ತೀವಂತೆ. ಇಲ್ಲ, ಅವೆಲ್ಲ ನಮ್ಮ ಹತ್ರ ಬರಬೇಕು. ಆಮೇಲೆ ಆ ವರ್ಡ್ ನೆರವೇರಬೇಕು. ನನ್ನ ದೇವರು ಕ್ರಿಸ್ತ ಯೇಸುವಿನ ಮುಖಾಂತರ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನನ್ನೆಲ್ಲ ಕೊರತೆ ದೇವರು ನೀಗಿಸ್ಬೇಕು. ಬರೀ ಹೇಳಿದ್ರೆ ಮಾತ್ರ ಸಾಕಾಗೋದಿಲ್ಲ. ದೇವರು ಹೇಳ್ತಾರೆ, ನಿಮ್ಮ ಸ್ಥಿತಿ ಏನಾಗಿದೆ, ಸಂಪಾದನೆ ಮಾಡ್ತೀರಾ, ಆದರೆ ಸಂಬಳಗಾರನ ಜೋಬು, ಇಂಗ್ಲಿಷ್ ಏನೇನು ಹೇಳ್ತಿದ್ದೆ ಆ ವರ್ಡ್, ಸಂಬಳಗಾರನ ಎಷ್ಟನೇ ವಾಕ್ಯ ಅದು? 6. ಇಂಗ್ಲಿಷ್ ಬೈಬಲ್ ಯಾರ ಹತ್ರ ಇದೆ? ಏನಾಗಿದೆ ಅಂದೆ, ಇವತ್ತು ಸಭೆಯ ಮಕ್ಕಳ ಜೀವಿತದಲ್ಲಿ ಹೋಲ್ ಇದೆ, ಗೊತ್ತಾ ನಿಮಗೆ? ಹೋಲನ್ನು ಮುಚ್ಚುವುದು, ನಾನು ಏನು ಹೇಳ್ತೀನಿ ಅದನ್ನು ಕೇಳುವಾಗ ಅದು ಮುಚ್ಕೊಳ್ತಿದೆ. ಆವಾಗ ಓವರ್ಫ್ಲೋ ಆಗ್ತಿದೆ. ಓವರ್ಫ್ಲೋ ಬರ್ತಾನೆ ಇರ್ತದೆ ಇನ್ ದ ನೇಮ್ ಆಫ್ ಜೀಸಸ್. ನನ್ನ ಲೈಫಲ್ಲಿ ಇದೇ ಹೋಲ್ ಇತ್ತು, ನನ್ನ ಮಿನಿಸ್ಟ್ರಲ್ಲಿ ಹೋಲ್ ಇತ್ತು. ನಾನು ಹೇಳ್ತೀನಲ್ಲ, ಏನು ಕೂಡ ಒಂದು ಚಪ್ಪಲಿ ತಗೊಳಕ್ಕೆ ನಾನು ಯೋಚನೆ ಮಾಡ್ತಾ ಇದ್ದೆ, ಒಂದು ಬಟ್ಟೆ ತಗೊಳಕ್ಕೆ ಯೋಚನೆ ಮಾಡ್ತಾ ಇದ್ದೆ. ಒಂದು ಗೋಲ್ಡ್ ಅಂಗಡಿಗೆ ಹೋದ್ರೆ ಫಾಸ್ಟ್ ಏನಾದ್ರು ಕೇಳಿದ್ರೆ ನೆಕ್ಸ್ಟ್ ಟೈಮ್ ನೋಡೋಣ ಬಾ ಅಂದ್ಕೊಂಡು ಕರ್ಕೊಂಬರ್ತಾ ಇದ್ದೆ. ಅದು ಫಸ್ಟ್ ಟ್ಯಾಗ್ ನೋಡ್ತಾ ಇದೆ, ಎಷ್ಟು ಇದು 500 ರೂಪಾಯಿ ಮೇಲಿದ್ರೆ ಹೋಗಲ್ಲ, 1000 ರೂಪಾಯಿ ಮೇಲಿದ್ರೆ ಇದು ಅಂದರೆ ಹೋಲ್. ಎಷ್ಟೋ ವರ್ಷಗಳು ಪಾಸ್ಟಮ್ಮನ ಕೇಳಿ, ಮಕ್ಕಳಿಗೆ ಬಟ್ಟೆ ತಗೊಳ್ಳೋದು ನಾವು ತಗೊಳ್ತಾ ಇದ್ದಿಲ್ಲ. ಹೋಲ್ ಹೆಂಗೆ ಇದನ್ನಂತ ರಿಸರ್ಚ್ ಮಾಡ್ತಾ ನೋಡಿ. ಕೆಲವು ಬಾರಿ ಇದನ್ನು ಸಭೆಯಲ್ಲಿ ಹೇಳುವಾಗ ಜನ ಏನು ನೆನೆಸ್ಕೊಂತಾರೆ, ಕೆಲವರೆಲ್ಲ ಆನ್ಲೈನ್ ಇವೆಲ್ಲ ದುಡ್ಡುಗೋಸ್ಕರ ಹೇಳ್ತಾರೆ. ಇದು ದುಡ್ಡುಗೋಸ್ಕರ ಅಲ್ಲ ವಿಷಯ. ಅದಕ್ಕೆ ನಾನು ಫಸ್ಟ್ ತಿಳ್ಕೊಂಡೆ, ನನ್ನ ಹೋಲು ಮುಚ್ಕೊಂಡೆ. ಇವತ್ತು ನಾನು ಟ್ಯಾಗ್ ನೋಡ್ದಿರಾನೆ ನಾನು ಹೋಗಿ ಬಟ್ಟೆ ಪರ್ಚೇಸ್ ಮಾಡ್ತೀನಿ, ಟ್ಯಾಗ್ ನೋಡ್ದಿರಾನೆ ಶೂ ತಗೊತೀನಿ. ವೈ? ನನ್ನ ಹೋಲ್ ಏನಾಗಿದೆ? ಕೆಲವರು ಹೇಳ್ಬೋದು, ಏನೋ ಜಾಸ್ತಿ ತೈತ್ ಬರ್ಬೋದು, ಕಾಣಿಕೆ ಬರ್ಬೋದು, ಹಾಗೆ ಹೇಗೆ ಅಂತ. ನಾನು ಮೊನ್ನೆ ಹೇಳಿದೆ, ನಾನು ತೈತಿನ ಹೆಂಗೆ ತೀರ್ಮಾನ ಮಾಡಿದ್ದೀನಿ ಅಂತ. ಬಹಳ ದೊಡ್ಡ ಸೋರ್ಸ್ ನನಗೆ ಸ್ಟಾರ್ಟ್ ಆಗೋಯ್ತು. ನಾನು ಇದುವರೆಗೂ ಕೂಡ ನಾನು ಎಷ್ಟೋ ಹಣವನ್ನು ರಿಲೀಸ್ ಮಾಡಿದ್ದೀನಿ ನನ್ನ ಸ್ಪಿರಿಚುವಲ್ ಫಾದರ್ಗೆ. ಈ ತಿಂಗಳ 10ನೇ ತಾರೀಕು ಒಳಗಡೆ ಆ ತೈತನ್ನು ತಗೊಂಡಾಗ ನಾನು ಮತ್ತೆ ಕೊಂಡು ಬರ್ತೀನಿ. ಅದರಲ್ಲಿ ಕರೆಕ್ಟಾಗಿರ್ಬೇಕಂತ ನಾವು. ಈ ತೈತ್ ಅನ್ನೋದು ಅನೇಕರಿಗೆ ಅವರು ವೇದವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದ ಕಾರಣ ಅವ್ರಿಗೆ ಗೊತ್ತಾಗಲ್ಲ. ತೈತ್ ಅನ್ನೋದು ತೈತ್ ಅನ್ನೋದು ತುಂಬ ಡೇಂಜರ್. ಅದನ್ನು ಸೇರ್ಬೇಕಾದ ನೀವು ಚೆಕ್ ಮಾಡಿ ನೋಡಿ. ಇವಾಗ ನೀವು ಕೊಟ್ಟ ಮೇಲಿಂದ ನಿಮ್ಮ ಕೊರತೆಗಳು ಆ ಹೋಲು ನೀವೇ ಮುಚ್ತೀರ. ಹಿಂಗೆ ನೋಡಿ, ಸೀಡ್ ಹಾಕೋದು ಬೇರೆ, ತೈತ್ ಬೇರೆ. ನಾವೇನು ಅನ್ಸ್ಕೊಂಡು ತೈತ್ ಕೊಟ್ಟು ಆಯ್ತಲ್ಲ ಸಾಕ್ಬಿಡಿ. ಇಲ್ಲ, ನೀವು ಮಲೆನಾಡಿಗೆ ಹೋಗಿ, ಏನಂತ ಹೇಳಿದ್ರೆ ಮಲೆನಾಡಿಗೆ ಹೋಗಿ ಮರವನ್ನು ತಂದು ನನ್ನ ಆಲಯವನ್ನು ಕಟ್ಟಿರಿ. ನಾನು ಅದಕ್ಕೆ ಮೆಚ್ಚಿ ನನ್ನ ಪ್ರಭಾವವನ್ನು ಅಲ್ಲಿ ಪ್ರಕಾಶಗೊಳಿಸುವೆನು. ಏನಂತೆ? ನನ್ನ ಪ್ರಭಾವ. ಪೌಲ ಏನು ವರ್ಡ್ ಯೂಸ್ ಮಾಡ್ತಾನೆ? ನನ್ನ ದೇವರು ಕ್ರಿಸ್ತ ಯೇಸು ಮುಖಾಂತರ ತನ್ನ ಪ್ರಭಾವ. ಅದೇ ಸ್ವತಃ ಪೌಲನ್ ಹೇಳೋ ಮಾತಲ್ಲ, ಇಲ್ಲಿ ಸ್ವತಃ ದೇವರು ಹೇಳ್ತಾ ಇದ್ದಾರೆ. ಏನಂತ? ನನ್ನ
ನಾನು ಅದಕ್ಕೆ ಮೆಚ್ಚಿ ನನ್ನ ಪ್ರಭಾವವನ್ನು ಅಲ್ಲಿ ಪ್ರಕಾಶಗೊಳಿಸುವೆ. ನನ್ನ ಪ್ರಭಾವವನ್ನು ಅವರವರ ಕುಟುಂಬಗಳಲ್ಲಿ, ಅವರವರ ಬಿಸ್ನೆಸ್ ಅಲ್ಲಿ, ಅವರವರ ಜೀವಿತಗಳಲ್ಲಿ ಪ್ರಕಾಶಗೊಳಿಸ್ತೇನೆ ಅಂತ ಇದು ಅನಿಲ್ ಗೌಡ ಹೇಳ್ತಾ ಇಲ್ಲ, ಪೌಲ ಹೇಳ್ತಾರೆ. ಸ್ವತಃ ಸೇನಾಧೀಶ್ವರನಾದ ಕರ್ತನು ಹಗ್ಗಾಯನಿಗೆ ದೇವರಿದ್ದಾನೆ ಹೇಳ್ತಾ ಇದ್ದಾರೆ. 5% ಅದು ನಿಮಗೆ ಇದನ್ನು ಹೇಳ್ತಾ ಇದೆ. ಇದು ಯೆಹೋವನ ನುಡಿ. ಇದು ಯೆಹೋವನ ನುಡಿ. ನೀವು ಬಹು ಬೆಳೆಯನ್ನು ನಿರೀಕ್ಷಿಸಿದ್ದೀರಿ. ನೀವು ಬಹು ಬೆಳೆಯನ್ನ ನಿರೀಕ್ಷಿಸಿದ್ದೀರಿ. ಆಹಾ, ಸ್ವಲ್ಪ ಮಾತ್ರ ಸಿಕ್ಕಿತ್ತು. ನೀವು ಮನೆಗೆ ತೆಗೆದುಕೊಂಡು ಬಂದಾಗ ನಾನು ಅದರ ಮೇಲೆ ಉಸಿರು ಬಿಟ್ಟೇನು. ಸೇನಾಧೀಶ ಯೆಹೋವನೆನ್ನುತ್ತಾನೆ, ಇದಕ್ಕೆಲ್ಲ ಕಾರಣವೇನು? ನನ್ನ ಆಲಯವು ಹಾಳು ಬಿದ್ದಿದೆ. ನಿಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ತನ್ನ ಮನೆಯ ಕೆಲಸಕ್ಕೆ ತವಕ ಪಡುತ್ತಿದ್ದಾನೆ. ಇದೇ ಕಾರಣ. ಸಾಕು. ಇವಾಗ ನಾನು ಹೇಳ್ತೀನಲ್ಲ, ಇಲ್ಲಿಂದ ಹೋದವರು ಈ ಆಲಯದ ಬಗ್ಗೆ ಅವರು ಯೋಚನೆ ಮಾಡಿದರೆ, ಸತ್ಯವಾಗಿ ಹೇಳ್ತೀನಿ, ಒಬ್ಬನು ಇಲ್ಲಿಂದ ಕದಲ್ತಾ ಇದ್ದಿಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಈಗ ಯಾರೋ ಹೇಳ್ತಾರಂತೆ, ಪಾಸ್ಟ್ರು ಹೇಳ್ತಾರೆ ನಮಗೆಲ್ಲ ಸೋರ್ಸ್ ನಿಂತೋಗ್ತಿದೆ ಅಂತ. ಇವಾಗ ನಾನು ಹೇಳ್ದನ ಇಲ್ಲ, ಏನು ಹೇಳ್ದೆ ನೀವು ಹೇಳಿ, ನೀವು ಹೇಳಿ. ಇಲ್ಲಿರೋನು ಯಾವುದ್ರ ಬಗ್ಗೆ ಯೋಚಿಸ್ಬೇಕು? ಯೋಚಿಸದೆ ನೀನು ಒಂದು ಮನೆಯನ್ನ, ನಿನ್ನ ಸಾಕಿದ ತಂದೆ ತಾಯಿಯನ್ನ, ನಿನಗೊಂದು 1 ಲಕ್ಷ ಸಂಬಳ ಬಂದಿದ್ದೇನೆ, ನಿನ್ನ ಮನೆಯಿಂದ ಆಚೆ ಹೋದರೆ ಅದು ನಿನ್ನ ಆಶೀರ್ವಾದ ಇರ್ತಿದ್ದ? ನಿನ್ನ ಏಲನ್ನು ಎತ್ತಿ ತೊಳೆದು ನೀನು ಸ್ನಾನ ಮಾಡಿಸಿ, ನೀನು ದೊಡ್ಡವನ್ ಮಾಡಿ, ನೀನು ಕಾಲೇಜ್ ಕಳಿಸಿ, ಸ್ಕೂಲ್ ಕಳಿಸಿ, ನೀನು ದೊಡ್ಡ ಮನುಷ್ಯ ಮಾಡಿ, ನಿನಗೆ ಇವತ್ತು 1 ಲಕ್ಷ ಸಂಬಳ ಬರೋ ಥರ ಮಾಡಿದೆ ನಿನ್ನ ತಂದೆ ತಾಯಿ. ಆ ತಂದೆ ತಾಯಿಯನ್ನು ನೀನು ತಿರಸ್ಕರಿಸಿ ಹೋಗಿ ಆ 1 ಲಕ್ಷ ನಿನಗೆ ದಕ್ಕತೈತಾ? ಶರೀರದ ತಂದೆ ತಾಯಿ ಹಂಗಿರುವಾಗ, ಸ್ಪಿರಿಚುವಲ್ ಫಾದರ್ ಆ್ಯಂಡ್ ಮದರ್, ನೀವೇನು ಇಲ್ಲದಾಗ, ಕಾಯಿಲೆಯಿಂದಿರುವಾಗ, ವ್ಯಾಧಿಯಿಂದಿರುವಾಗ, ನೀವು ಇಲ್ಲಿ ಬಂದಾಗ ನಿಮ್ಮನ್ನು ಪೋಷಿಸಿ, ನಿಮ್ಮೊಂದಿಗೆ ಮಾತನಾಡಿ, ವಾಕ್ಯವನ್ನು ಮಾತನಾಡಿ, ಮಾತನಾಡಿ ನಿಮ್ಮನ್ನು ಒಂದು ಹಂತಕ್ಕೆ ತೆಗೆದುಕೊಂಡು ಹೋದ ಮೇಲೆ ನೋಡಿ, ಬೈಬಲ್ ಈಸ್ ವೆರಿ ಕ್ಲಿಯರ್. ಇದು ಅನಿಲ್ ಗೌಡ ಮೆಸೇಜ್ ಅಲ್ಲ ನೋಡಿ. ಅವ್ರು ಏನಂತಾರೆ, ಎಷ್ಟು ಕ್ಲಿಯರ್ ಆಗಿ ಹೇಳ್ತಾರೆ ನೋಡಿ. ಆ ವಾಕ್ಯ ಮಾತ್ರ ಇವಾಗ ಓದಿದ್ದು. ನೀವು ಬಹು ಬೆಳೆಯನ್ನು ನಿರೀಕ್ಷಿಸಿದ್ದೀರಿ. ನೀವು ಬಹು ಬೆಳೆಯನ್ನ ನಿರೀಕ್ಷಿಸ್ತೀರಿ. ಆಹಾ, ಸ್ವಲ್ಪ ಮಾತ್ರ ಸಿಕ್ಕಿತ್ತು. ನೀವು ಮನೆಗೆ ತೆಗೆದುಕೊಂಡು ಬಂದಾಗ ನಾನು ಅದರ ಮೇಲೆ ಉಸಿರು ಬಿಟ್ಟೇನು. ನಾನು ಅದರ ಮೇಲೆ ಉಸಿರು ಬಿಟ್ಟೇನು. ಸೇನಾಧೀಶ್ವರ ಯೆಹೋವನು ಇಂತೆನ್ನುತ್ತಾನೆ, ಇದಕ್ಕೆಲ್ಲ ಕಾರಣವೇನು? ನನ್ನ ಆಲಯವು ಹಾಳು ಬಿದ್ದಿದೆ. ನನ್ನ ಆಲಯವು ಹಾಳು ಬಿದ್ದಿದೆ. ನಿಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ತನ್ನ ಮನೆಯ ಕೆಲಸಕ್ಕೆ ತವಕ ಪಡುತ್ತಿದ್ದಾನೆ. ಇದೇ ಕಾರಣ. ಅದಕ್ಕೆ ತೂತು. ಇನ್ನೊಬ್ರು ನೋಡಿ ಹೇಳೋದು, ಇವ್ರು ಬಟ್ಟೆ ತಗೊಂಡ್ಬಿಟ್ರು, ಅವ್ರ ಮಕ್ಕಳು ಚೆನ್ನಾಗಿದ್ದಾರೆ. ಹೇಯ್, ನಾವು ಇದನ್ನ ಫಾಲೋ ಮಾಡ್ತೀನಿ. ನಾವು ದೇವರ ರಾಜ್ಯದ ಕೊರತೆನ ನೀಗಿಸ್ತೀವಿ. ಒಬ್ಬ ಸೇವಕನ ಕೊರತೆ ನೀಗಿಸ್ತೀವಿ. ದಟ್ ಈಸ್ ಮೈ ಪ್ಲಸ್ ಪಾಯಿಂಟ್. ಇಲ್ಲಿ ಕೂತಿರೋರು ನಿಜವಾಗಿ ಹೇಳಿ, ನಿಮ್ಮ ಮನೆಯನ್ನ ಮುಗಿಸಿತಾನೆ ಇಲ್ಲಿ ನೀವು ಯೋಚನೆ ಮಾಡೋದು? ಏನೋ ಉಳಿದ್ರೆ ಯೋಚನೆ ಮಾಡ್ತೀರ? ಫಸ್ಟು ಇಲ್ಲಿನ ಕೊರತೆಯನ್ನ. ಈಗ ಒಂದು ಪಾಸ್ಟನ್ನ, ಇವಾಗ ಯಾರೋ ಒಂದು ಪಾಸ್ಟ್ ಇಟ್ಕೊಳ್ಳಿ, ತಲೆ ಮೇಲೆ ಒಂದು ಮೂಟೆ ಇಟ್ಕೊಂಬರ್ತಾನೆ. ಅಲ್ಲಿ ಅನೇಕ ವಿಷಯಗಳಿದೆ. ಅವನ ಫೋನ್ ಬಿಲ್ ಇರ್ಬೋದು, ರೇಷನ್ ಇರ್ಬೋದು, ಸಮಥಿಂಗ್ ಇರ್ಬೋದು, ಎಲ್ಲ ಅವನ ಮೂಟೆ ತಲೆ ಮೇಲೆ ಇರ್ತೈತೆ. ನಿನ್ನ ಕೊರತೆ ನೀಗಬೇಕಾ? ಒಂದು ತಕೋ ನೀನು. ತೈತ್ ಕೊಡ್ತೀನಿ, ತೈತ್ ಸಪ್ರೇಟ್, ಇದೊಂದು ತಕೋ. ಇಲ್ಲಿ ಖಾಲಿ ಆದಾಗ ಈ ಕೊರತೆ ನೀಗುವಾಗ, ನಿನ್ನ ಕೊರತೆ ನೀಗಿಲ್ಲ ಅಂದ್ರೆ ಚಾಲೆಂಜ್ ಮಾಡ್ತೀನಿ ಅಂದ ನೇಮ್ ಆಫ್ ಜೀಸಸ್. ಪಾಯಿಂಟ್ ಅರ್ಥ ಆಗ್ತಾ ಇದೆಯಾ? ನೀವು ದುಡಿತೀರಾ. ಕೆಲವರು ಹಾಸ್ಪಿಟ್ಲಿಗೆ ಇಟ್ಬಿಡ್ತೀವಿ ಹೋಗ್ಬಿಟ್ಟು. ಯಾಕೆ ಹಾಸ್ಪಿಟ್ಲಿಗೆ ಹೋಗೋದು? ವೈ ವೇಸ್ಟಿಂಗ್ ಮನಿ? ಅದಕ್ಕೆ ನಾನು ಹೇಳಿದೆ, ಹಣದ ಆಸೆಯು ಸಕಲ ವಿಧವಾದ ಏನು ಕೆಟ್ಟತನ, ಏನೇನು ಕೆಟ್ಟದಿದೆ ಅವೆಲ್ಲ ನಮ್ಮ ಮನೆಗೆ ಬರಕ್ಕೆ ಶುರುವಾಗ್ತೈತೆ. ಬೇಡವಾದ ರೋಗ, ಸಮಥಿಂಗ್ ಎಲ್ಸ್ ಎಲ್ಲ ಬರ್ತೈತೆ. ಹಣದಾಸೆ ಬಿಟ್ಟಾಗ ಮರ್ಯಾದೆಗೆ ಕೆಟ್ಟದೆಲ್ಲ ನಮ್ಮನ್ನು ಬಿಟ್ಟು ಹೋಗ್ತೈತೆ.
ಅಷ್ಟೇ, ಬೇರೆ ಏನು ಪಾಯಿಂಟ್ ಇಲ್ಲ. ನಾನು ಹೇಳ್ತೀನಲ್ಲ, ನನ್ನ ದೇವರು ಕ್ರಿಸ್ತೇಸನ ಮುಖಾಂತರ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮೆಲ್ಲ ಕೊರತೆ ನೀಗಿಸ್ಬೇಕನ್ನೋದೇ ದೇವರ ಉದ್ದೇಶ, ನನ್ನ ಉದ್ದೇಶ. ಬಟ್ ನೀವು ಅಲ್ಲಿ ಕನೆಕ್ಟ್ ಆಗುವಾಗ ಮಾತ್ರನೇ ಇವೆಲ್ಲ ನಡೆಯೋದು. ನೀವು ಸಾಧಾರಣ ಕೆಲಸ ಮಾಡ್ಬೋದು, ಅದು ಚಿಕ್ಕ ವಿಷಯವನ್ನು ತಗೊಳ್ಬೇಕು. ಚಿಕ್ಕ ವಿಷಯ, ಕಾರ್ ತಗೊಳಕ್ಕಾಗಲ್ಲ ನಿಮಗೆ. ಕಾರ್ ತಗೊಳ್ಬೇಕಂತ ನೀವು ಯೋಚನೆ ಮಾಡಬಹುದು. ಹಾಗಾದರೆ ಕಾರಿಗೆ ಸಂಬಂಧಪಟ್ಟ ಒಂದು ಚಿಕ್ಕ ವಿಷಯ, ಫಸ್ಟ್ ಕಾರಿಗೆ ಪೆಟ್ರೋಲ್ ಹಾಕ್ತಿರಲ್ಲ, ಒಂದು 5 ಲೀಟರ್ ಪೆಟ್ರೋಲ್ ಹಾಕಿ. ಅಲ್ಲಿಂದ ನಿಮ್ಮ ಜರ್ನಿ ಸ್ಟಾರ್ಟ್ ಆದಾಗ ಒಂದಿನ ನನಗೂ ಕಾರ್ ತಗೊಳ್ತೀರಾ, ನಿಮ್ಮನೆ ಮುಂದೆ ಒಂದು 10 ಕಾರ್ ನಿಂತಿರ್ತಿತ್ತು. ಇವಾಗ ನಾನು ನೋಡಿ ಮೀಟಿಂಗ್ ಟೈಮ್ನಲ್ಲಿ ಅನೇಕರು ಕೆಲವರೆಲ್ಲ ಕ್ರಿಟಿಸೈಸ್ ಮಾಡಿ ಹೋಗಿದ್ದಾರೆ. ಇವರೆಲ್ಲ ಓವರ್ ಅಲ್ಲ, ಬಂದ ಸೇವಕರ ಕೊರತೆನ ನಾನು ನೀಗಿಸಿದ್ದೇನೆ. ಅದಕ್ಕೆ ಇವತ್ತು ನನಗೊಂದು ಕೊರತೆ ಇಲ್ಲ. ನಾನು 4 ಜನ ಹೆಣ್ಮಕ್ಳಿಗೆ ನಂಗೆ ಕೊರತೆ ಇಲ್ಲ. ಅವರ ಮದುವೆ ಇರ್ಬೋದು, ಅವರ ಲೈಫ್ ಇರೋದೇ, ನಾನು ಆಲ್ರೆಡಿ ಡಿಪಾಸಿಟೆಡ್ ನಾನು ಡಿಪಾಸಿಟ್ ಯಾವಾಗಲೂ ದೇವರಾಜ್ಯದ ಬಗ್ಗೆ ಯೋಚನೆ ಮಾಡ್ತೀನಿ. ಇವಾಗ ಚರ್ಚಲ್ಲಿ ಅಪ್ಗ್ರೇಡ್ ಮಾಡ್ಬೇಕಂತಿದ್ದೀನಿ. ಸೌಂಡ್ ಸಿಸ್ಟಮ್ ಅಪ್ಗ್ರೇಡ್ ಆಗಬೇಕಾಗಿದೆ. ನಮ್ಮ ಎಡಿಟಿಂಗ್ ಸಿಸ್ಟಮ್ ಎಲ್ಲ ಮ್ಯಾಕ್ ಅಂದರೆ ಆ್ಯಪಲ್ ಅಪ್ಗ್ರೇಡ್ ಮಾಡ್ಬೇಕಂತಿದ್ದೀನಿ. ಇವಾಗ ನಾನು ಹೇಳ್ತಾ ಇದ್ದೇನೆ, ಈ ಅಪ್ಗ್ರೇಡ್ಗೆ ನೀವು ಯಾರಾದರೂ ಮುಂದೆ ಬರ್ತೀರಾ? ಲೈವಲ್ಲಿರೋ ಕೂಡ ಮುಂದೆ ಬರ್ತೀರಾ? ಕೆಲವು ಲಕ್ಷಗಳು ಇದಕ್ಕಾಗ್ತಿದೆ. ಅಲ್ಲಿ ನೋಡ್ತೀರಾ ನಿಮ್ಮ ಅಪ್ಗ್ರೇಡ್ನ. ಇದು ಯಾವುದೋ ಒಂದು ಮಿನಿಸ್ಟ್ರಿ ಇರ್ಬೋದು ನಿಮಗೆ. ಆ ಮಿನಿಸ್ಟ್ರಿಯ ಕೊರತೆನ ನೀಗಿಸುವಾಗ ಅದು ಹೋಲ್ಗೆ ಏನಾಗ್ದಂಗೆ, ಕ್ಯಾಪ್ ಆಗ್ದಂಗೆ. ಆಮೇಲೆ ಇದು ಚರ್ಚಿಗೆ ಹೇಳ್ತಾ ಇಲ್ಲ, 5% ಅದ ನಿಮ್ಗೆ ಹೇಳ್ತಾನೆ. ನೀವು ಇವತ್ತು ಬರೀ 100 ರೂಪಾಯಿ ಸಂಪಾದನೆ ಮಾಡ್ತಾ ಇರ್ಬೋದು. ಫಸ್ಟು ನನ್ನ ಆತ್ಮೀಯ ತಂದೆ ಕೊರತೆ ಏನಿದೆ ಅದರಲ್ಲಿ ಒಂದು ಚಿಕ್ಕ ಪಾಲು ನಾನು ಕೊಡ್ತೇನೆ. ತೈತು ಕಾಣಿಕೆಲ್ಲ ಸಪ್ರೇಟ್. ಆ ಬರ್ಡನ್ನು ನೀವು ತಗೊಳ್ಳುವಾಗ, ಆ ವೆಯ್ಟನ್ನು ನೀವು ತಗೊಳ್ಳುವಾಗ ನಿಮ್ಮ ಒಂದೊಂದು ಕೊರತೆಗಳು ನಿಧಾನವಾಗಿ ನೀಗಕ್ಕೆ ಶುರುವಾಗ್ತದೆ. ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಅರ್ಥ ಆಗ್ತದೆ ಥಾಮಸ್? ನಾವು ತೈತ್ ಕೊಡೋದೇ ದೊಡ್ಡ ತೈತ್ ಬಂದ್ಬಿಟ್ಟು ಒಂದು ಲಿಟ್ಲ್ ಇದೇನು ಹೇಳ್ತಾರಲ್ಲ, ಏನೋ LKG UKG. ಅಯ್ಯೋ ನಮ್ದು 26 ಸಮಸ್ಯೆ. ಹೌದು, ನಿಮ್ದೇ ಬೈಬಲ್ ಹೇಳ್ತದೆ. ಯಾವಾಗ ನಿಮ್ಮ ಬಗ್ಗೆ ಯೋಚನೆ ಮಾಡ್ತೀರಾ, ನೀವು ಯಾವಾಗ ಈ ಕಡೆ ನಿಮ್ಮ ಗಮನ ನಡೆಸ್ತೀರೋ ಅಲ್ಲಿ ನಿಮ್ಮ ಕೊರತೆ ನೀಗಕ್ಕೆ ಶುರುವಾಗ್ತದೆ. ಇನ್ ದ ನೇಮ್ ಆಫ್ ಜೀಸಸ್ ನಿಮಗಾಗಿ ಹೇಳ್ತಾ ಇದೆ. ಇದ್ದೀರಾ? ನಾನು ಹೇಳಿದ ಅರ್ಥ ಆಯ್ತಾ? ಇವಾಗ ಪ್ರತಿಯೊಬ್ಬ ಮನುಷ್ಯನು ಯಾರ ಬಗ್ಗೆ ಯೋಚನೆ ಮಾಡ್ತಾನೆ? ನಿಮ್ಮ ಹೆಂಡತಿಗೆ ಮೈ ಹುಷಾರಿಲ್ಲ, ಹೆಂಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು, ಏನು ಮಾಡೋದು, ಅದನ್ನು ಬಿಟ್ಟು ತಳ್ಳು. ದೇವರ ರಾಜ್ಯಕ್ಕಾಗಿ ನಾನು ಏನು ಮಾಡ್ಬೇಕಂತ ಯೋಚನೆ ಮಾಡೋಕ್ಕೆ ಶುರು ಮಾಡು. ಅದಕ್ಕೆ ದೇವರು ಹೇಳ್ತಾರೆ, ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ನೀವು ತವಕ ಪಡ್ರಿ, ಆಗ ಅವುಗಳ ಕೂಡ ಎಲ್ಲವೂ ನಾನು ಕೊಡ್ತೇನೆ. ಈ 5% ನಾನು ಏನು ಕೇಳ್ತೇನೆ ಅಂದರೆ, ಇವತ್ತು ಇದು ಒಂದು ಅಂಟು ರೋಗ ಥರ ಇದೆ ನೋಡಿ. ನಿಮ್ಮ ಮುಖಾಂತರ ನೀವು ಬ್ಲೆಸ್ ಆಗಿ ಬಂದು ನಿಂತ್ಕೊಂಡು ನೋಡಿ. ನಮ್ಮ ಪಾಸ್ಟ್ ಬೆಳಿಗ್ಗೆ ಎಷ್ಟನೇ ತಾರೀಕು ಇವತ್ತು? ಮಾರ್ಚ್ 4ನೇ ತಾರೀಕು. ಬರೆದಿಕೊಳ್ಳಿ. ಈ ಡೇಟಲ್ಲಿ ನನಗೆ ಇದನ್ನು ಹೇಳಿದ್ರು, ಇದನ್ನು ಇವತ್ತಿಂದ ಫಾಲೋ ಮಾಡಿದೆ. ಅವರ ತಲೆ ಮೇಲಿದ್ದಂಥ ಒಂದು ಭಾರ ನಾನು ತಗೊಂಡೆ, ತೈತ ಜೊತೆಲಿ ಇದು ತಗೊಂಡೆ. ಈಗ ನನ್ನ ವೆಯ್ಟ್ ಇಳಿದಿದೆ, ನನ್ನ ಪ್ರಾಬ್ಲಮ್ ಇಳಿದಿದೆ ಅಂತ ನೀವು ಸಾಕ್ಷಿ ಕೊಡೋದನ್ನು ಜನ ಕೇಳುವಾಗ ಖಂಡಿತ ನಿಮ್ಮ ಒಂದು ಎಫೆಕ್ಟ್ ಅವರಲ್ಲಿ ಉಂಟಾಗ್ತೈತೆ. ಸೈಡ್ ಎಫೆಕ್ಟ್ ಹೇಳ್ರಿ, ಸೈಡ್ ಎಫೆಕ್ಟ್. ಒಬ್ಬನ ಸಾಕು ಅಪಪ್ರಚಾರ ಮಾಡೋಕ್ಕೆ, ಅದೇ ಒಬ್ಬನ ಸಾಕು ಒಳ್ಳೆ ಪ್ರಚಾರ ಮಾಡೋಕ್ಕೆ. ಒಂದು ಸಮಾರಿಯ ಸ್ತ್ರೀ ಇಡೀ ಊರನ್ನೇ ಕರ್ಕೊಂಡ್ಬಂದ್ಬಿಟ್ಲಂತೆ. ಇಡೀ ಊರಿಗೆ ದೇವ್ರು ಹೇಳಿಲ್ಲ. ಅದಕ್ಕೆ ಇಷ್ಟು ಒಳ್ಳೆ ವಿಷಯವನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಒಬ್ಬ ಸಮಾರಿಯ ಸ್ತ್ರೀ ಏನು ಮಾಡಿದ್ಲು? ಒಬ್ಬರು ಬಂದಿದ್ದಾರೆ, ಇಡೀ ಊರನ್ನೇ ಅಂಥ ಕೆಪಾಸಿಟಿ ನಿಮಗಿದೆ. ನೀವೊಬ್ಬರು ಹಿಂಗೆ ಎತ್ತರವಾಗಿ ನಿಂತ್ಕೊಳ್ಳುವಾಗ, ಫೈನಾನ್ಷಿಯಲಿ ಒಂದು ರಾಕ್ಷಸರಾಗಿ ನಿಂತ್ಕೊಳ್ಳುವಾಗ, ವಾಹ್ ಇದು ಹೇಗೆ ಆಯಿತು ಅಂತ ಹೇಳುವಾಗ ನೀವು ನೀಟಾಗಿ ವಿವರಣೆ, ಇವೆಲ್ಲ ಕೊಟೇಶನ್ ಕೊಟ್ಟು ಅವ್ರಿಗೆ ವಿವರಣೆ ಕೊಡಬೇಕು. ನಾವು ನಮ್ಮ ಸ್ಪಿರಿಚುವಲ್ ಫಾದರ್ ತಲೆ ಮೇಲಿದ್ದಂಥ ವೆಯ್ಟನ್ನು ಇದನ್ನು ನಾನು ತಗೊಂಡೆ, ನನ್ನ ತಲೆ ಮೇಲೆ ಇಟ್ಕೊಂಡೆ. ಆಗ ನನ್ನ ಕೊರತೆ ಇವಾಗ ಒಂದು ಚಿಕ್ಕ ತಗೊಂತೀರ, ನೆಕ್ಸ್ಟ್ ಟೋಟಲ್ ಆಗಿ ಅಪ್ಪ ನಿನ್ನ ತಲೆ ಮೇಲೇನಿದೆ? ಮನೆ ಬಾಡಿಗೆನಾ, ಮನೆ ಲೈಟ್ ಬಿಲ್ಲ, ಚರ್ಚ್ ಲೈಟ್ ಬಿಲ್ಲ, ಚರ್ಚು ಏನಿದೆ ಎಲ್ಲ ನಾವು ತಗೊಳ್ತೀನಿ ಅನ್ನೋ ಕೆಪಾಸಿಟಿಗೆ ನಿಮ್ಮ ಆ ರೆಲ್ಮಿಗೆ ನಿಮ್ಮನ್ನು ತಂದ್ಬಿಡ್ತಾರೆ ದೇವರು. ಹಲ್ಲೆಲೂಯಾ. ಇದ್ದೀರಾ?
ದಿಸ್ ಇಸ್ ಸೀಕ್ರೆಟ್ ಆಫ್ ಬ್ಲೆಸ್ಸಿಂಗ್ಸ್. ದೇವರ ವಾಕ್ಯವನ್ನ ಕೇಳುವವರು ಮಾತ್ರ ಆಗಿರದೆ ಅದರ ಪ್ರಕಾರ ನಡೆಯುವಾಗಲೇ ನೀವು ಹೇಳ್ತೀರ, ನಾನು ದುಡಿತೀನಿ ಹಗಲು ರಾತ್ರಿ ದುಡಿತಾ ಇದ್ದೀನಿ, ಕೈನಲ್ಲಿ ಕಾಸು ನಿಲ್ತಾ ಇಲ್ಲ. ಇವತ್ತು ಇದನ್ನು ಫಾಲೋ ಮಾಡಿ ಮನೆಗೆ ಹೋಗಿ ಇನ್ನೊಂದ್ಸರಿ ಮೆಸೇಜ್ ನೋಡ್ರಿ. ಇದು ನಡೆದಿದ್ಯಾ? ನಡೀತೈತೆ. ನನಗೆ ನಡೆದಿದ್ದಪ್ಪ, ನನಗೆ ನಡೆದಿದೆ. ಇವತ್ತು ನಾನೊಂದು ಗೋಲ್ಡ್ ರಿಂಗ್ ಹಾಕ್ತೀನಂದ್ರೆ, ಒಂದು ಚೈನ್ ಹಾಕ್ತೀನಂದ್ರೆ, ನಾನು ಎಷ್ಟೋ ಅದನ್ನು ಇನ್ನೊಬ್ರಿಗೆ ಕೊಟ್ಟಿದ್ದೇನೆ. ಇದು ನನ್ನ ಲೈಫಲ್ಲಿ ನಡೆದಿದೆ. ಹೇಳ್ತೀನಿ, ನನ್ನ ಲೈಫಲ್ಲಿ ನಡೆದಿದೆ. ದೇವರು ಒಂದು ಒಳ್ಳೆ ಆರೋಗ್ಯ ಕೊಟ್ಟಿದ್ದಾನೆ. ನಿಮಗೆಲ್ಲ ಗೊತ್ತಾ ನನ್ನ ಏಜ್ ಏನು ಅಂತ. ನಾನು 3 ಹೊತ್ತು ನಿಂತ್ಕೊಳ್ತೀನಿ, ಕೆಲವು ಬಾರಿ 2 ಹೊತ್ತು ನಿಂತ್ಕೊಳ್ತೀನಿ. ಇವತ್ತು ನನ್ನ ಮಕ್ಕಳು ಉಪಾಧ್ಯಾಯರಿಗಿಂತ ಜ್ಞಾನಿಗಳಾಗ್ತಾ ಇದ್ದಾರೆ. ದೇ ಆರ್ ಪ್ರಾಫಿಟ್ಸ್. ರಾತ್ರಿ ಎಷ್ಟು ಜನಕ್ಕೆ ಪ್ರೇಯರ್ ಮಾಡಿದ್ರಿ, ಎಷ್ಟು ಜನಕ್ಕೆ ಪ್ರಾಪಸ್ ಹೇಳಿದ್ರು ಅವರು. ಅದಕ್ಕೆ ಜಸಿಯಾನ ಪ್ರಾಫಿಟ್ ಅಂತ ಡಿಕ್ಲೇರ್ ಮಾಡಿದ್ದಾರೆ, ನಾನಲ್ಲ, ಜನ ಡಿಕ್ಲೇರ್ ಮಾಡಿದ್ದಾರೆ. ಇದ್ದೀರಾ? ಶಬ್ದ ಬರ್ತಾ ಇಲ್ವೇ? ಈಗ ಬನ್ನಿ, ಪೌಲ್ ಹತ್ರ ಬಂದ್ಬಿಡಿ. ಈಗ ಗೊತ್ತಾಯ್ತಾ ಪ್ರಭಾವ ಎಲ್ಲಿ ಬಂತು ಅಂತ? ಇಲ್ಲೇ ಪ್ರಭಾವ. ಇವಾಗ ಕುತ್ಕೊಂಡು ಶಿವರಾಜ್ ಕೆಲಸ ಇಲ್ಲ. ಇವಾಗ ಯಾರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾನೆ? ನೆಕ್ಸ್ಟ್ ಮತ್ತೆ ನಾನು ಬಾಡಿಗೆ ಹೆಂಗೆ ಕಟ್ಟಲಿ? ಟಕ್ಕಂದ್ರೆ ಏನು ಬೇಕು, ನಮ್ಮ ಪಾಸ್ಟರ್ ಬಾಡಿಗೆ ನಾನು ಹೆಂಗೆ ಕಟ್ಟಲಿ? 25,000 ಅವ್ರ ಮನೆ ಬಾಡಿಗೆ ಇರ್ಬೋದು. ಅಟ್ಲೀಸ್ಟ್ ಅದರಲ್ಲಿ ಒಂದು ಸ್ವಲ್ಪ 1,000 2,000 ಅದರಲ್ಲಿ ನಾನು ಪಾಲ್ಗಾರನಾಗ್ತೀನಿ. ಅದನ್ನು ಟ್ರೈ ಮಾಡಿ ನೋಡ್ರಿ, ಅದರ ಮಂಡಲ ಬೇರೆ ಇರ್ತೈತೆ. ಅಲ್ಲ, ಇವಾಗ ನೋಡಿ, ಇದು ನಾನು ಹೇಳುವಾಗ ಜನ ಕೆಲವು ನೆಗೆಟಿವ್ ಜನ ಏನು ತಿಳ್ಕೊತಾರೆ, ಏನೋ ಪಾಸ್ಟ್ರಿಗೆ. ನೆವರ್ ನೆವರ್ ನೆವರ್. ನಿಮ್ಮ ಅಭಿವೃದ್ಧಿಗಾಗಿ ಈ 5% ಜನಕ್ಕೆ ನಿಮ್ಗೆ ಹೇಳ್ತಾ ಇದ್ದೇನೆ. ಇದ್ದೀರಾ? ನಿನ್ನೆ ರಾತ್ರಿ ಒಂದು ಮೆಸೇಜ್ ಬಂತು. ನಮ್ಮ ಸ್ಪಿರಿಚುವಲ್ ಸನ್ ಆ್ಯಂಡ್ ಡಾಟರು 10,000 ನನಗೆ ಕಳಿಸ್ಬಿಟ್ಟು, ಅಪ್ಪ ಆದಷ್ಟು ಬೇಗ ಚರ್ಚ್ ಲೈಟ್ ಬಿಲ್ಲು, ಮನೆ ಲೈಟ್ ಬಿಲ್ಲು ನಾನು ತಗೊಳ್ತೀನಿ, ಆದಷ್ಟು ಬೇಗ ಅಂತ ತೆಗಿಯೋದು. ಇವಾಗಲೇ ತಗೊಳ್ರಿ ಅದನ್ನು, ಆದಷ್ಟು ಬೇಗ ಅಂತ ತೆಗಿಯೋದು. ಯಾವುದನ್ನ ಒಂದು ತಗೊಳ್ರಿ, ಚರ್ಚ್ದನ್ನ ತಗೊಳ್ರಿ. 12,000 ಬಿಲ್ ಬಂದಿದೆ. ಆದಷ್ಟು ಬೇಗ ಏನು, ಅದು ಏನಕ್ಕೆ ಅಷ್ಟು ಡಿಲೇ? ಪಾಸ್ಟೇ ಮನೆದು ಎಷ್ಟಿದೆ? 4,000 ನಾನು ಕಟ್ತೀನಿ ಈ ತಿಂಗಳು ಅಷ್ಟೇ. ರೆಲ್ಮ್ ಓಪನ್, ಮಂಡಲ ಓಪನ್. ಹಲೋ, ಇದ್ದೀರಾ? ಓ ಹಲ್ಲೆಲೂಯಾ. ಪ್ರಸನ್ನಂ ಪ್ರಸನ್ನಮೇ, ಪ್ರಸನ್ನಂ ಪ್ರಸನ್ನಮೇ, ಎನ್ನಾಸೆಯಲ್ಲ ಪ್ರಸನ್ನಮೇ. ಸಾಕು. ಆನ್ಲೈನ್ ನೋಡೋರು ಕೂಡ ಸುಮ್ಮನೆ ಓಸಿನಲ್ಲಿ ನೋಡ್ಕೊಂಡ್ರೆ ಏನಾಗಲ್ಲ. ನೀವು ನೋಡುವ ವ್ಯಕ್ತಿಯ ಅಥವಾ ಸಭೆಯ ಕೊರತೆಯನ್ನು ನೀಗಿಸೋಕೆ ಕೆಲವು ಲಕ್ಷಗಳನ್ನು ನೀವು ಇನ್ವೆಸ್ಟ್ ಮಾಡಿ ನೋಡಿ. ನಿಮ್ಮ ಫೈನಾನ್ಷಿಯಲ್ ಬ್ರೇಕ್ ಥ್ರೂ ಇವತ್ತಿಂದನೇ ಶುರುವಾಗ್ತೈತೆ. ಇದೆಲ್ಲ ಬೈಬಲ್ ಟೀಚಿಂಗ್, ಇದೆಲ್ಲ ಬಂದು ಇಂಟರ್ನ್ಯಾಷನಲ್ ಇದರಲ್ಲಿ ಪ್ರೀಚ್ ಮಾಡೋದು ಮೆಸೇಜ್ ಇವೆಲ್ಲ. ಇವಾಗೆಲ್ಲ ಇದು ಮಾತಾಡ್ತಾರೆ ಗೊತ್ತಾ? ಕೆಲವರೆಲ್ಲ ಫೈನಾನ್ಷಿಯಲ್ ಬಗ್ಗೆ ಮಾತಾಡ್ತಾರೆ ಗೊತ್ತಾ? ಎಲ್ಲ ಇದೇ ಮಾತಾಡೋದು. ನಿಮ್ಮ ಯೋಚನೆ ಎಂಬ ಬಳ್ಳಿಯು ಇಷ್ಟು ದಿವಸಗಳಾದ ಮೇಲೆ ಪುನಃ ಚಿಗುರಿದಕ್ಕೆ ನಾನು ಕರ್ತನ ನಿಮಿತ್ತ ಬಹಳವಾಗಿ ಸಂತೋಷ ಪಡುತ್ತೇನೆ. ಇಂಥ ಯೋಚನೆ ನಿಮ್ಮಲ್ಲಿ ನಿಜವಾಗಿ ಇರುತ್ತಿದ್ದರೂ ಇದುವರೆಗೆ ಅದರ ಪ್ರಕಾರ ಮಾಡುವುದಕ್ಕೆ ಸಂದರ್ಭ ಸಿಕ್ಕಲಿಲ್ಲವೇನೋ? ಯಾರಿಗೆ? ಪೌಲ ಬರೀತದ ಅಲ್ಲಿ. ಕೊರತೆಯಲ್ಲಿದ್ದೇನೆಂದು ನೋಡಿ, ನಿಮಗೆ ಇದನ್ನ ಮಾಡಬೇಕಂತ ಚಾನ್ಸ್ ಸಿಕ್ಕಿಲ್ವೇನೋ? ಅದೇ ಒಂದು ಚಾನ್ಸ್ ಸಿಕ್ತು. ಓಕೆ, ಓದಿ. ಕೊರತೆಯಲ್ಲಿದ್ದೇನೆಂದು ಸೂಚಿಸುವುದಕ್ಕೆ ನಾನು ಇದನ್ನು ಹೇಳುವುದಿಲ್ಲ. ನೋಡಿ, ಅವನು ಪೌಲ ಏನ್ ಹೇಳ್ತಾನೆ? ನಾನು ಕೊರತೆಯಲ್ಲಿ ಇದ್ದೇನಂತ ಇದು ನನ್ಗೆ ಹೇಳ್ತಾ ಇಲ್ಲ. ನನ್ನ ಕೊರತೆಯಲ್ಲಿ ನೀವು ಪಾಲುಗಾರ ಆಗ್ತೀರಾ, ನಿಮ್ಮ ಕೊರತೆ ನೀವು ಹೋಗ್ತೈತೆ. ಯಾರ ಪ್ರಭಾವದ ಐಶ್ವರ್ಯ ತಕ್ಕ ಹಾಗೆ, ಅವರ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ. ಕಮಾನ್ ಚರ್ಚ್, ಆರ್ ಯು ದೇರ್? ನಾನು ಮಾತಾಡ್ತೇನೆ ನಿಮ್ಮ ಜೊತೆ. ಓಕೆ, ಓದಿ. ಆಮೇಲೆ ನಾನಂತೂ ಇದ್ದ ಸ್ಥಿತಿಯಲ್ಲಿಯೇ
ನಾಗಿರುವುದನ್ನು ಕಲಿತುಕೊಂಡಿದ್ದೇನೆ. ಅಷ್ಟೇ. ಆಮೇಲೆ ಬಡವನಾಗಿರಲು ಬಲ್ಲೆನು, ಸಮೃದ್ಧಿಯುಳ್ಳವನಾಗಿರಲು ಬಲ್ಲೆನು. ಆಮೇನ್. ನಾನು ತೃಪ್ತನಾಗಿದ್ದರೂ, ಹಸಿದವನಾಗಿದ್ದರೂ, ಸಮೃದ್ಧಿಯುಳ್ಳವನಾದರೂ, ಕೊರತೆ ಉಳ್ಳವನಾದರೂ, ಯಾವ ತರದ ಸ್ಥಿತಿಯಲ್ಲಿರುವವನಾದರೂ ಅದರ ಗುಟ್ಟು ನನಗೆ ತಿಳಿದದೆ. ಆಮೇಲೆ ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ. ಅನಿಲ್ ಗೌಡ ಇಷ್ಟು ವರ್ಷದಿಂದ ಯಾರನ್ನ ಬಿಟ್ಟು ಹೋದ್ರು, ಮರ್ತೋದ್ ಹೋದ್ರು, ಅರ್ಥ ಆಯ್ತಾ? ಯಾವಾಗ ಇಲ್ಲಿ ನೀನ್ ನೋಡಿದಿರ, ನಿನ್ನ ನೋಡ್ಕೊಂಡು ಹೋದು ಅಲ್ಲೇ ಸ್ಟಾಪ್ ಆಯ್ತು ನಿನ್ನ ಕತೆ. ನಾನು ಬಾಯಿನಲ್ಲಿ ಹೇಳ್ಬೇಕಾದ ಅವಶ್ಯಕತೆ ಇಲ್ಲ, ಅಗ್ಗಾಯದಲ್ಲಿ ಹೇಳಿ ಆಯ್ತು. ಇದ್ದೀರಾ? ಅದು ನಾನು ಹೇಳ್ತೀನಿ ಇವಾಗ ಪೌಲ ತರ, ನನ್ನನ್ನು ಬಲಪಡಿಸುವ ಕ್ರಿಸ್ತನಲ್ಲಿ ಇದ್ದುಕೊಂಡು ಎಲ್ಲವನ್ನು ಇವತ್ತವರೆಗೂ ಕೂಡ ಮಾಡಲು ಶಕ್ತನಾಗಿದ್ದೇನೆ. ಆಮೆನ್. ಈ ವರ್ಷ ಲೀಸ್ ಮುಗಿದೆ ನಮ್ಮ ಚರ್ಚದು. ಏನ್ ಮಾಡ್ಬೇಕಂತ ನಾನೇ ಹೆಂಗೆ ನನ್ನನ್ನು ಬಲಪಡಿಸುವ, ಅದೆಲ್ಲ ಆಕ್ಚುಲಿ ನೋಡೋಕೆ ಹೋದರೆ ವಿಶ್ವಾಸಿಗಳು ಯಾರು ಬ್ಲೆಸ್ ಆಗಿದ್ದಾರೆ ನೋಡಿ, ಒಳ್ಳೊಳ್ಳೆ ಬಿಲ್ಡಿಂಗ್ ಕಟ್ಟಿದ, ಅವ್ರು ಯೋಚನೆ ಮಾಡಬೇಕಾಗಿತ್ತು ಅದನ್ನ. ಅದಕ್ಕೆ ದೇವರು ಅವ್ರನ್ನ ಬ್ಲೆಸ್ ಮಾಡಿರೋದು. ಬಟ್ ಅವ್ರು ಯಾವಾಗ ಅದನ್ನ ನೆಗ್ಲೆಕ್ಟ್ ಮಾಡಿದ್ರು ಅಲ್ಲೇ ಅದ್ರ ಕತೆ ಮುಗೀತು. ಬಟ್ ನಿಮ್ಮ ತಲೆ ಮೇಲೆ ದೇವರು ಅದನ್ನ ಇಟ್ಟಿದ್ದಾರೆ. ಈಗ ನೀವು ಬ್ಲೆಸ್ ಆಗ್ತೀರ. ಅದಕ್ಕೆ ದೇವರು ಹೇಳಿದ್ರೆ ರೆಕ್ಕೆ ಕಟ್ಕೊಂಡು ಬಂದ್ಬಿಡ್ತದೆ ದುಡ್ಡು ನಿಮ್ಮ ಹತ್ರ. ಹಲ್ಲೆಲೂಯಾ. ಇದ್ದೀರಾ? ನನ್ನ ದೇವರು ಕ್ರಿಸ್ತ ಯೇಸು. ನೋಡಿ ಪೌಲ ಏನಂತಾನೆ, ನನ್ನನ್ನು ಬಲಪಡಿಸುವ ಕ್ರಿಸ್ತನಲ್ಲಿ ಇದ್ದುಕೊಂಡು ಎಲ್ಲವನ್ನು ಮಾಡಲು ಶಕ್ತನಾಗಿದ್ದಾನೆ. ಹೀಗಿದ್ದರೂ ನೀವು ನನ್ನ ಸಂಕಟದಲ್ಲಿ ಪಾಲುಗಾರರಾಗಿದ್ದು ಒಳ್ಳೆದಾಯಿತು. ನನ್ನ ಸಂಕಟದಲ್ಲಿ, ನನ್ನ ಕೊರತೆಯಲ್ಲಿ ನೀವೇನಾಗಿದ್ದೀರಾ? ಪಾಲುಗಾರರಾಗಿದ್ದು ಒಳ್ಳೇದಾಯ್ತು. ನೀವು ನನಗೆ ಪಾರ್ಟ್ನರ್ ಆಗಿದ್ದು ಒಳ್ಳೇದಾಯ್ತು. ನನ್ನ ಮೇಲೆ ತಲೆ ಮೇಲಿದ್ದಂತ ಒಂದೊಂದು ಬಾರನ್ನು ತಗೊಂಡಿದ್ದು ಒಳ್ಳೇದಾಯ್ತು. ಅದರಿಂದ ಪ್ರಯೋಜನ ಏನಾಯ್ತು ನಿಮಗೆ? ಕಮಾನ್. ಇದಲ್ಲದೆ ಫಿಲಿಪ್ಪಿಯವರೇ, ನಾನು ಮೊದಲು ನಿಮ್ಮಲ್ಲಿ ಸುವಾರ್ತೆಯನ್ನು ಸಾರಿ ಮೆಕೆದೋನ್ಯದಿಂದ ಹೊರಟು ಹೋದಾಗ ಕೊಡುವ ಕೊಳ್ಳುವ ವಿಷಯದಲ್ಲಿ ಎಲ್ಲೋಗ್ಬಿಟ್ಟಂತೆ ಅವನು. ಮೆಕೆದೋನ್ಯಕ್ಕೆ ಹೋಗ್ಬಿಟ್ಟಂತೆ. ಅವಾಗ ಮೊಬೈಲ್ ಫೋನ್ ಇಲ್ಲ, ಎಂಥದ್ದು ಇಲ್ಲ. ಆದ್ರೂ ಇವರು ಹುಡುಕಿ ತಗೊಂಡು ಕೊಟ್ರಂತೆ. ಯಾರಿಗೆ? ಆ ಫಿಲಿಪ ಜನಗಳು ಮೆಕೆದೋನ್ಯದಲ್ಲಿ ಇದ್ರು, ಬೇರೆ ಊರಲ್ಲಿದ್ರು ಹುಡ್ಕೊಂಡು ಕೊಟ್ರಂತೆ. ಪೌಲನ ಕೊರತೆ ನೀಗಲಿ, ಅವರ ಮಿನಿಸ್ಟ್ರಿ ಕೊರತೆ ನೀಗಲಿ, ಸ್ಪೆಷಲಿ ನನ್ನ ಕೊರತೆಯನ್ನು ಪೌಲ ಬರೀತಾ ಇದನಲ್ಲಿ. ಕರೆಕ್ಟ್. ಕೊಡುವ ಕೊಳ್ಳುವ ವಿಷಯದಲ್ಲಿ ನಿಮ್ಮ ಹೊರತು ಬೇರೆ ಯಾವ ಸಭೆಗೂ ನನಗೂ ಸಂಬಂಧವಿರಲಿಲ್ಲ. ಯಾವ ಸಭೆಯವರು ಯಾರು ಮಾಡ್ಲಿಲ್ವಂತೆ ಅವನಿಗೆ. ಆದ್ರೆ ಒಂದೇ ಒಂದು ಸಭೆ ಮಾಡ್ತಂತೆ. ಅದಕ್ಕೆ ಆ ಒಂದು ಸಭೆಗೆ ಮಾತ್ರ ಪೌಲ ಬರೀತಾನೆ, ನನ್ನ ದೇವರು ಕ್ರಿಸ್ತ ಯೇಸುವಿನ ಮುಖಾಂತರ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕಾಗೆ ಅವರೆಲ್ಲ ಕೊರತೆಗಳು ನೀಗಿ ಹೋಗಲಿ ಅಂತ. ಈ ಸಭೆಯಲ್ಲಿ 1000 ಜನ ಇರ್ಬೋದು, ಆದರೆ ಯಾರು ಬಂದು ಒಂದು ಸಭಾಪಾಲಕನ ಕೊರತೆ, ಸಭೆಯ ಕೊರತೆ ನೀಗಿಸ್ತಾನೆ, ಅವನಿಗೆ ಈ ವಾಕ್ಯ ವರ್ಕ್ ಆಗದೆ ಹೊರತು ಎಲ್ರಿಗೂ ಹೇಳಿದ್ರೆ ಅದು ವರ್ಕ್ ಆಗಲ್ಲ. ಹಲೋ, ತುಂಬಾ ಕಠಿಣ ಅಲ್ಲ? ಹಂಗ ದೇವ್ರು ಕೆಟ್ಟವರಲ್ಲ. ಸಿಸ್ಟಮ್, ನಿಯಮ ಹೇಳ್ರಿ, ನಿಯಮ. ಎಲೆಕ್ಷನ್ ಹಿಂಗ್ ಓಟ್ ಇದೆ, ನಿನ್ನ ID ತಗೊಂಡೋದನ್ನ ಬಿಡೋದು ಒಳಗಡೆ, ಇಲ್ಲಾಂದ್ರೆ ಬಿಡಲ್ಲ ಒಳಗಡೆ. ನಾನು ಫ್ಲೈಟ್ಗೆ ಹೋಗ್ಬೇಕು, ಟಿಕೆಟ್ ಇದೆ ನನ್ನ ಹತ್ರ, ಟಿಕೆಟ್ ದುಡ್ಡು ಕಟ್ಟಿದ್ದೀನಿ, ಆದ್ರೆ ಆಧಾರ್ ಕಾರ್ಡ್ ತೋರಿಸಿ ಅಥವಾ ಪಾಸ್ಪೋರ್ಟ್ ತೋರಿಸಿದ್ರೆ ಒಳಗೆ ಬಿಡೋದು. ನನ್ನ ಲೋಕಲ್ಗೆ ನಾನು ಆಧಾರ್ ಕಾರ್ಡ್ ಇಲ್ಲಾಂದ್ರೆ ನಾನು ಒಳಗೆ ಬಿಡಲ್ಲ. ಇದ್ದೀರಾ? ನಾನು ಆಧಾರ್ ಕಾರ್ಡ್ ಫ್ಲೈಟಲ್ಲಿ ಹೋಗಿದ್ದೀರಾ? ಟ್ರೈನಲ್ಲಿ ಹೋಗಿ ಏನ್ ಕೊಡ್ಬೇಕು? ನಿನ್ನ ID, ನಿಯಮ, ಸಿಸ್ಟಮ್. ನಾನು ಎಷ್ಟು ಈ ನೋಡಿ ದಿನಗಳಲ್ಲಿ ಎಷ್ಟು ಫ್ಲೈಟಲ್ಲಿ ಓಡಾಡ್ಬಿಟ್ಟಿದ್ದೇನೆ. ಫಸ್ಟ್ ಕೇಳ್ತೀನಿ, ಆಧಾರ್ ಕಾರ್ಡ್ ದಿಯೋ ಅಂತ ತೋರಿಸ್ಬೇಕು, ನಿಯಮ. ಇಲ್ಲ ಟಿಕೆಟ್ ಇದೆ ಸರ್, ನೋಡಿ ಇಷ್ಟೊಂದು ಟಿಕೆಟ್ ತೆಗೆದು, ನೀನು ಟಿಕೆಟ್ ಇಕ್ಕೋ ನನಗೇನಂತೆ, ನೀನು ಯಾರಂತ ನಾನು ನೋಡ್ಬೇಕು. ಬೈಬಲ್ ಕೂಡ ಒಂದು ನಿಯಮ ಇದೆ. ಸುಮ್ಮನೆ ಎಲ್ಲರೂ ಹಂಗೆ ಮೇಲೆ ಹೋಗೋಕ್ಕಾಗಲ್ಲ. ನಿನಗೆ ಕೊರತೆ ಅದಲ್ಲ, ಯಾವ ಕೊರತೆ ನಿನಗಿದೆಯೋ ಆ ಕೊರತೆ ಇಲ್ಲಿ ನೀಗಿಸುವಾಗ ಅಲ್ಲಿ ಆ ಕೊರತೆ ನೀಗ್ತಿದೆ. ಓದ್ಬಿಡಮ್ಮ, ಓದಿ. ನಾನು ಥೆಸಲೋನಿಕದಲ್ಲಿ ಇದ್ದಾಗಲೂ ನೀವು 1-2 ಸಾರಿ ನನ್ನ ಕೊರತೆಯನ್ನು ನೀಗಿಸುವುದಕ್ಕೆ ಕೊಟ್ಟು ಕಳಿಸಿದಿರಲ್ಲ. ಹಲೋ, ಕೊಟ್ಟು ಕಳಿಸ್ತೀರಾ? ಅವಾಗ ಡೆನ್ಸೋ ಇಲ್ಲ, ಕೊರಿಯರ್ ಇಲ್ಲ, ಮೊಬೈಲ್ ಇಲ್ಲ. ಅವರು ಯಾವಾಗ ಒಬ್ಬ ಸೇವಕ, ಒಂದು ಮಿನಿಸ್ಟರ್ ಬಗ್ಗೆ ನೀವು ಅದನ್ನು ಯೋಚಿಸ್ತೀರೋ, ಯೋಚನೆ ಮಾಡುವಾಗಲೇ ನೀವು ಬ್ಲೆಸ್ ಆಗೋಗ್ತೀರೋ. ಇವತ್ತು ಯಾರು ಯೋಚಿಸ್ತಾರೆ? ಯೋಚನೆ ಮಾಡಂಗಿದ್ರೆ
ಹಾಗಾದರೆ ಅದು ಅಲ್ಲಿ ಬೆಳೆಯೋಕ್ಕೆ ಸಾಧ್ಯನಾ? ಅದು ಚಾನ್ಸ್ ಇಲ್ಲ. ನಾನು ಹೇಳ್ತೇನೆ, ಬೈಬಲ್ ಆಧಾರದಲ್ಲಿ ಮಾತಾಡ್ತೇನೆ. ನಿಮ್ಮನ್ನು ಕೆಲವರು ಇನ್ವೈಟ್ ಮಾಡಿರ್ಬೋದು. ನೀವು ಹೇಳಿದ್ರೆ ನಾವು ಅಲ್ಲಿ ನಿಂತಿದ್ದೇವೆ ಪಿಲ್ಲರ್ಸ್ ಥರ ಅಂತ ಮಾತಾಡ್ರಿ. ಇನ್ಮೇಲೆ ದೇವರು ನಿಮ್ಮನ್ನ ಪಿಲ್ಲರ್ ಥರ ನಿಲ್ಲಿಸಿದ. ಯಾಕೆ? ನಿಮ್ಮ ಕೊರತೆಗಳೆಲ್ಲ ನೀಗಕ್ಕೆ ಆಧಾರನೇ ಇಲ್ಲಿ ದೇವರ ವಾಕ್ಯ. ಓದಿ. ನಾನು ನಿಮ್ಮಿಂದ ದಾನವನ್ನು ಅಪೇಕ್ಷಿಸುವುದಿಲ್ಲ, ನಿಮ್ಮ ಆತ್ಮಕ್ಕೆ ಆದಾಯವಾಗುವಂತ ಪ್ರತಿಫಲವನ್ನೇ ಅಪೇಕ್ಷಿಸುತ್ತೇನೆ. ಏನಂತೆ? ನಿಮ್ಮ ಆತ್ಮಕ್ಕೆ ಆದಾಯವಾಗುವಂತ ಪ್ರತಿಫಲವನ್ನು ಅಪೇಕ್ಷಿಸ್ತಾ ಇದ್ದೇನೆ. ಬೇಕಾದ್ದೆಲ್ಲ ನನಗುಂಟು. ಬೇಕಾದೆಲ್ಲ ನನಗುಂಟು. ನಾನು ಹೇಳ್ತೀನಿ, ಬೇಕಾದೆಲ್ಲ ನನಗುಂಟು. ಮನೆ ಇದೆ, ಸಮೃದ್ಧಿ ಆಯಿತು. ಎಪಫ್ರೋದಿ ತನ್ನ ಕೈಯಿಂದ ನೀವು ಕೊಟ್ಟು ಕಳಿಸಿದ್ದು ನನಗೆ ತಲುಪಲಾಗಿ ನಾನು ತುಂಬಿ ತುಳುಕಿದವನಾಗಿದ್ದೇನೆ. ನಾನು ತುಂಬಿ ತುಳುಕಿದವನಾಗಿದ್ದೇನೆ. ಕರೆಕ್ಟಾ? ಯಾವಾಗ ಒಬ್ಬ ಮ್ಯಾನ್ ಆಫ್ ಗಾಡ್ ತುಂಬಿ ತುಳುಕಿದವನಾಗ್ತಾನೋ ಆಗ ಏನಾಗ್ತೈತೆ? ಅದು ದೇವರಿಗೆ ಮೆಚ್ಚುಗೆ ಆದದ್ದು, ಸುಗಂಧ ವಾಸನೆ ಇಷ್ಟ ಯಜ್ಞವೇ. ಆಮೇಲೆ ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ಈಗ ಹೇಳ್ತಾನೆ ನೋಡಿ, ಹಿಂಗೆ ಒಬ್ಬ ಸೇವಕ ನಿಮ್ಮನ್ನು ಮನಸ್ಫೂರ್ತಿಯಾಗಿ ಬ್ಲೆಸ್ ಮಾಡ್ತೇನೆ. ಗೊತ್ತಾ? ಓದ್ರಿ ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು. ನಮ್ಮ ತಂದೆಯಾದ ದೇವರಿಗೆ ಯುಗ ಯುಗಾಂತರಗಳು ಪ್ರಭಾವ. ಆಮೇನ್. ಈ ವಾಕ್ಯದ ಅರ್ಥ ಇವತ್ತಾಯ್ತಾ? ಸುಮ್ಮನೆ ಬಾಯಿನಲ್ಲಿ ಹೇಳ್ಕೊಂಡು ಹೋದ್ರೆ ಏನಾಗಲ್ಲ. ಕಮಾನ್ ಚರ್ಚ್. ಇದು ಒಂದು ಹೇಳ್ತೀನಿ, ಪೌಲ ಪದೇ ಪದೇ ಹೇಳ್ತೇನೆ, ಇದು ನನಗಾಗಿ ಹೇಳ್ತಾ ಇಲ್ಲ, ನನಗಾಗಿ ಹೇಳ್ತಾನ. ಯಾವಾಗ ನಿಮ್ಮ ಕೊರತೆ ಬಗ್ಗೆ ಯೋಚನೆ ಬಿಟ್ಟು ನಿಮ್ಮ ಕೊರತೆಗೆ ಏನು ಕೊರತೆ ಇದೆ ಅದಕ್ಕೆ ಸಂಬಂಧಪಟ್ಟ ಕಾರ್ಯವನ್ನ ನೀನು ಈ ಕಡೆ ಮಾಡುವಾಗ ಅಲ್ಲಿ ಹೋಲು ಮುಚ್ಚೈತೆ. ಇದ್ದೀರಾ? ಇದೇ ಸೀಕ್ರೆಟ್. ನಿಮ್ಮ ಕೈಯಲ್ಲಿ ಕೋಟಿಗಳು ಆಗದೆ ಇರ್ಬೋದು, ಲಕ್ಷಗಳು ಕೂಡ ಕೊಡೋಕ್ಕಾಗದೇ ಇರ್ಬೋದು, ಕೆಲವೊಬ್ಬರು ಸಾವಿರಗಳು ಕೂಡ ಕೊಡೋಕ್ಕಾಗದೇ ಇರ್ಬೋದು. ಅದಕ್ಕೆ ಸಂಬಂಧಪಟ್ಟ ಕಾರ್ಯಕ್ಕೆ ಒಂದು 100 ರೂಪಾಯಿ, ಈ ಲೈಟ್ ಬಿಲ್ ಅಷ್ಟೇ, ನಿಮ್ಮ ಲೈಟ್ ಬಿಲ್ಸ್ 5,000 ಬಂದಿದೆ, 4,000 ಬಂದಿದೆ, ಅದರಲ್ಲಿ ನಂದೊಂದು 100 ರೂಪಾಯಿ ಅಲ್ಲಿ ಬಂದು ಬೀಳುವಾಗ ಶೇರ್ ಅದನ್ನ ಬೀಳುವಾಗ ನೀನು ಬಂದು ಅಲ್ಲಿ ಕನೆಕ್ಟ್ ಆಗೋಗ್ತೀಯ. ಆಗ ನಿನ್ನ ಕೊರತೆಗಳು ಒಂದೊಂದೇ ನಿಗ್ತಾ ಇರ್ತೈತೆ. ಯಾವಾಗಲೂ ನಮ್ಮ ಬಗ್ಗೆನೇ ನಮ್ಗೆ ಯೋಚನೆ. இப்போ பிள்ளை பிறக்க போகுது, இப்போ குழந்தை ಸ್ಕೂಲಿಗೆ போகுது, இப்போ ಫೀಸ್ ಕಟ್ಟನೋ. ಇವತ್ತು ನೋಡಿ, ಇಷ್ಟು ವರ್ಷ ನಾನು ಮಿನಿಸ್ಟ್ರಿ ಮಾಡಿದ್ದೀನಿ. ಯಾರಾದರೂ ಒಂದು ಫ್ಯಾಮಿಲಿ, ಓಪನ್ ಆಗಿ ಹೇಳ್ತೀನಿ, ನಮ್ಮ ಪಾಸ್ಟರ್ ಮಕ್ಕಳಿಗೆ ಫೀಸ್ ಕಟ್ಟಬೇಕು ಅಂತ ಅವ್ರು ಯೋಚನೆ ಮಾಡಿದಿದ್ರೆ ಇವತ್ತು ಅವರ ಫೀಸ್ ಕಟ್ಟಕ್ಕೆ ಒಂದು ತೊಂದರೆನೇ ಇರ್ತಾ ಇದ್ದಿಲ್ಲ. ಹೌದು, ಎಷ್ಟೋ ಸ್ಟ್ರಗಲ್ ಇತ್ತು ನನಗೆ. ಆದರೆ ನಾನು ಏನು ಮಾಡಿದ್ದೀನೋ ಅದು ರಿಟರ್ನ್ಸ್ ಫೈಲ್ ಆಗ್ತಾನೆ ಇತ್ತು ನನಗೆ ಇದೆ. ನಾನು ಹೇಳ್ತೀನಲ್ಲ, ನೀವು ಯಾರನ್ನ ಲೈವಲ್ಲಿ ನೋಡ್ತಾ ಇದ್ದೀರೋ ಇವತ್ತು ನಾನು ಹೇಳ್ತೀನಿ, ನೀವು ಲೈವಲ್ಲಿ ವಾಕ್ಯ ಕೇಳ್ಬೋದು, ಓಸಿನಲ್ಲಿ ಕೇಳ್ಬಿಡೋದ್ರೆ ಏನಾಗಲ್ಲ. ನೀವು ಕೇಳುವಂಥ ವ್ಯಕ್ತಿಯ, ಆ ಸಭೆಯ, ಆ ಮಿನಿಸ್ಟ್ರಿಯ ಕೊರತೆನ ನೀಗ್ಸೋಕ್ಕೆ ಐ ಆಮ್ ಗೋಯಿಂಗ್ ಟು ಗಿವ್ ಸಮ್ ಲ್ಯಾಕ್ಸ್ ಅಂತ ನೀವು ಯೋಚನೆ ಮಾಡ್ತೀವಿ ನೋಡಿ. ಅಲ್ಲಿ ನಾನು ಹೇಳ್ದಲ್ಲ, ನಮ್ಮ ಮಿನಿಸ್ಟ್ರಿಗೆ ಸಮ್ ಕ್ಯಾಮ್ರಾಸ್ ಬೇಕು, ಆ್ಯಂಡ್ ಆ್ಯಪಲ್ ಸಿಸ್ಟಮ್ ಬೇಕು, ಆ್ಯಂಡ್ ಸೌಂಡ್ ಸಿಸ್ಟಮ್ ಎಲ್ಲ ಚೇಂಜ್ ಮಾಡಬೇಕು. ಇದಕ್ಕೆಲ್ಲ ಸಮ್ ಲ್ಯಾಕ್ಸ್ ಖರ್ಚಾಗ್ತಿದೆ. ಆ ಕೊರತೆನ ನಾನು ನೀಗಿಸ್ತೀನಿ ಅನ್ನುವಾಗ ನಿಮ್ಮ ಒಂದೊಂದು ಕೊರತೆಗಳು ಅದು ನೀಗಕ್ಕೆ ಶುರುವಾಗ್ತೈತೆ. ಇದು ಬರ್ದಿಕ್ಕೊಳ್ಳಿ ಇವತ್ತು. ಕೆಲವರು ಬೇಜಾರು ಮಾಡ್ಕೊಂಡಿದ್ರೆ ಬೇಜಾರಾಗಬೇಡ. ಬೇಜಾರಾದರೆ ಕೊರತೆ ಹಂಗೆ ಇರ್ತಿತ್ತು. ಎಷ್ಟು ಇದ್ದೀರಾ? ಅಷ್ಟೇ ಮೆಸೇಜ್ ಇವತ್ತು. ಈ ವಾಕ್ಯದ ಅರ್ಥ ಆಯ್ತಾ? ಅದನ್ನು ಹೃದಯದಲ್ಲಿಟ್ಕೊಳ್ಳಿ. ಅಪ್ಪ ಪಾಸ್ಟ್ರು ಅಂದರೆ ನನಗೆ ಇದು ಅವ್ರಿಗಾಗಿ ಹೇಳಿಲ್ಲ, ಇದು ನನಗಾಗೆ ಹೇಳಿದ್ದು. ಇದಕ್ಕೊಂದು ಕೆಲವರು ಕ್ವಶನ್ ಮಾಡ್ಬೋದು, ಏನಂತ, ಈಗ ಮಾಡಿಲ್ಲ ಅಂದರೆ ದೇವ್ ನಮ್ಮನ್ನ ಆಶೀರ್ವಾದ ಮಾಡಲ್ವಾ? ಆಯ್ತಪ್ಪ, ನಮಸ್ಕಾರ, ನಿನ್ನ ಕಾಲಿಗೆ ಬೀಳ್ತೀನಿ, ನೀನು ಹೋಗ್ಬಿಡು, ನಿನಗಲ್ಲ ಇದು ಮೆಸೇಜ್, ನೀನು ಬೇಡ ಅಂತೀಯ, ಇದು ನಿನಗಲ್ಲ, ಹೋಗ್ಬಿಡು, ನೀನು ಕೇಳಲೇಬೇಡ, ಇದನ್ನು ಫಾಲೋ ಮಾಡಲೇಬೇಡ. ಕೇಳುವವರಿಗೆ ಮಾತ್ರ ಕೇಳುವವರು ಕಿವಿ ಉಳ್ಳವನು ಕೇಳಲಿ. ಯಾವತ್ತು ಇದನ್ನ ಥಿಂಕ್ ಮಾಡ್ತೀರೋ ನೀವು, ಆಟೋಮೆಟಿಕ್ ಆಗಿ ರೆಲ್ಮ್ಗಳೆಲ್ಲ ಓಪನ್ ಆಗಿ ಅವಕ್ಕೆಲ್ಲ ಕಣ್ಣು ಕೈ ಕಾಲು ಬಂದ್ಬಿಡ್ತೈತೆ. ನಿಮ್ಮ ಲೈಫಲ್ಲಿ ನುಗ್ಗಿ 10,000 ಆಗೋ ಬಿಸ್ನೆಸ್ನ 1 ಲಕ್ಷಕ್ಕೆ ಅದು ರೀಚ್ ಮಾಡ್ತೈತೆ. ಚಾಲೆಂಜ್ ಆಗಿ ಹೇಳ್ತೇನೆ, ಯೇಸುವಿನ ನಾಮದಲ್ಲಿ, ಇನ್ ದ ನೇಮ್ ಆಫ್ ಜೀಸಸ್. ನಾರ್ಮಲ್ ಪೋಸ್ಟಲ್ಲಿ ಇರೋ ದೇವ್ರ ಮ್ಯಾನೇಜರ್ ಮಾಡಾಕ್ತಾನೆ. ಕೇಳ್ಬೋದು, ಇವನು ಏನಿಲ್ಲ, ಇದು ಹೆಂಗೆ ಮ್ಯಾನೇಜರ್ ಮಾಡಿದ್, ಹೆಂಗೆ ಮಂಡಲ ಹೆವೆನ್ಲಿ ರೆಲ್ಮ್ಸ್ ವರ್ಕಿಂಗ್ ನಿಮಗೋಸ್ಕರ ಎದ್ದು ನಿಂತ್ಕೊಳ್ಳಿ.
ಕಮನ್ ಪ್ಲೀಸ್ ಸ್ಟ್ಯಾಂಡ್ ಅಪ್ಪ. ತೀರ್ಮಾನ ನಿಮ್ಮ ಕೈಲಿದೆ. ಈ ವಾಕ್ಯಕ್ಕೆ ನಿಮ್ಮ ಲೈಫಲ್ಲಿ ಬರ್ಬೇಕಂದ್ರೆ ತೀರ್ಮಾನ ನಿಮ್ಮ ಕೈಲಿದೆ. ನಿಮಗೆ ನಾನು ಎಲ್ಲೂ ಕನ್ಫ್ಯೂಷನ್ ಮಾಡಿಲ್ಲ ನೆನೆಸ್ತೀನಿ, ಎಲ್ಲೂ ನಿಮಗೆ ಕನ್ಫ್ಯೂಷನ್ ಮಾಡಿಲ್ಲ. ಆಧಾರದಲ್ಲಿ, ಬೈಬಲ್ ಆಧಾರದಲ್ಲಿ ನಿಮ್ಮ ಜೊತೆ ಮಾತಾಡಿದ್ದೇನೆ. ಅದರಿಂದ ಆನ್ಲೈನ್ ಯಾರಾದರೂ ಹೊರದೇಶದಿಂದ ನೋಡ್ತಾ ಇದ್ರು ಕೂಡ ನೀವು ಸೆಂಡ್ ಮಿ ಅಕೌಂಟ್ ನಂಬರ್ ಅಂದರೆ ವಿ ಕ್ಯಾನ್ ಸೆಂಡ್. ಈ ಸಭೆಯಲ್ಲಿ ಏನು ಬರ್ತಿದೆ, ಯಾವ ಐಟಮ್ ಬರ್ತಿತ್ತು, ಅದು ಮ್ಯಾಕ್ ಒಂದು ಲ್ಯಾಪ್ಟಾಪ್ ಇರ್ಬೋದು, ಕ್ಯಾಮ್ರಾ ಇರ್ಬೋದು, ಅಥವಾ ಸೌಂಡ್ ಇರ್ಬೋದು, ಅದು ನಿಮ್ಮ ಅಕೌಂಟಿಗೆ ಬಂದು ಸೇರ್ತಿದೆ. ನಿಮ್ಮೆಲ್ಲ ಕೊರತೆಗಳ ಕರ್ತನು ಜೀವನ ಪರ್ಯಂತ ಅದನ್ನು ನೀಗಿಸುವ ದೇವನಾಗಿದೆ. ಅದು ನನ್ನ ಕೊರತೆ ನೀಗಿಸ್ತೀರಾ, ನೀವು ಅದನ್ನು ನೀಗಿಸ್ಬೋದು. ಹಲ್ಲೆಲೂಯಾ. ಫಸ್ಟ್ ಪ್ರತಿ ತಿಂಗಳ ಕಾರ್ ಲೋನ್ 33,000, ಅದರಲ್ಲಿ ನಾನು ಬಂದು 10,000 ಕೊಡ್ತೀನಿ ಫಾಸ್ಟೇ, ತಗೊಳ್ಳಿ. ತೀರ್ಮಾನ ಇದ್ದೀರಾ? ಇಲ್ಲಾಂದ್ರೆ ಫಾಸ್ಟ್ ಇನ್ನೊಂದು ಕಾರೇ ನಾನು ನಿಮ್ಗೆ ತಗೊಳ್ತೀನಿ, ತಗೊಟ್ಬಿಟ್ಟು ನಾನು ಲೋನ್ ಕಟ್ತೀನಿ ಅಂತ ತೀರ್ಮಾನ ಮಾಡಿದ್ರೆ ಮಾಡ್ರಿ. ಇದು ಈ ಕೊರತೆಗಳನ್ನು ನೀವು ಒತ್ಕೊಳ್ಳುವಾಗ ನಿಮ್ಮೆಲ್ಲ ಲೈಫ್ ಲಾಂಗ್ ನಿಮ್ಮ ಕೊರತೆಗಳಿಲ್ಲದ ಹಾಗೆ ಅದನ್ನೇ ದಾವಿದ ಮಾಡಿದ್ದು. ದಾವಿದ ಏನ್ ಮಾಡ್ದ? ಎಷ್ಟಪ್ಪ? 3,750 ಟನ್ನು ಚಿನ್ನವನ್ನು ಸೇರಿಸಿಟ್ನಂತೆ. ಯಾರಿಗೆ? ದೇವಾಲಯ ಕಟ್ಟಕ್ಕಾಗಿ. ಯೋಚನೆ ಮಾಡಿ, ಆ ಕಾಲದಲ್ಲಿ ಏನು ಮಲ್ಟಿ ಬಿಸ್ನೆಸ್ ಏನಿಲ್ಲ. ಕುರಿ ಮೇಯಿಸುವ ಸಾಧಾರಣ ಹುಡುಗ ರಾಜನಾಗಿ, ಹಾಗಾದ್ರೆ ಎಷ್ಟು ದೇವರ ರಾಜ್ಯಕ್ಕೆ ಅವನನ್ನ ಒಪ್ಪಿಸ್ಕೊಟ್ಟ, ಎಷ್ಟು ಕೊರತೆ ನೀಗಿಸ್ಬಿಟ್ಟ. ಸೌಲನಿಗೆ ದೇವಾಲಯ ಕಟ್ಟುವ ಎಲ್ಲ ಕೊರತೆಯನ್ನ ಬಿಸಾಕ್ಬಿಟ್ಟ ಆ ಕಡೆ. ಇದೇ ರಹಸ್ಯ. ಆಮೆನ್, ಆಮೆನ್. ನಾನೊಂದು ಪಾಸ್ಟ್ಗೊಂದು ಮನೆ ಕಟ್ಕೊಡ್ತೀನಿ ಅಂತ ಹೇಳ್ತೀರಾ? ಮನೆ ಕಟ್ಸಕ್ ಆಗಲ್ಲ, ಅಷ್ಟು ಕೆಪಾಸಿಟಿ ನಮ್ಗಿಲ್ಲ. ಆದರೆ ಅದು ಸಂಬಂಧಪಟ್ಟವನ್ನ ಮಟ್ಟದ ನಾನು ಇವಾಗಿಂದ ಮಾಡಕ್ ಶುರು ಮಾಡ್ತೀನಿ ಅನ್ನುವಾಗ ನೀವು ಮನೆ ತೆಗಿತೀರಾ, ನಿಮ್ಮ ಪಾಸ್ಟ್ರಿಗೂ ಮನೆ ತಗೊಡ್ತೀರಾ. ಕಾರ್ ತಗೊಡ್ತೀನಿ. ಕಾರ್ ತಗೊಡೋದು ಬೇಡ, ಫಸ್ಟ್ ಪೆಟ್ರೋಲ್ ಹಾಕಿ ಕಾಸು ಕೊಡ್ರಿ. ಸರ್ವಿಸ್ಗೆ ಹೋದಾಗ ಅದನ್ನು ಒಪ್ಕೊಳ್ರಿ, ಆಮೇಲೆ ಕಾರ್ ತೆಗಿಯೋ ಕೆಪಾಸಿಟಿ ಬಂದ್ಬಿಡ್ತಿದೆ. ಅಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಜರ್ನಿ. ದಟ್ ಈಸ್ ಜರ್ನಿ. ಆಮೇಲೆ ಇದ್ದೀರಾ? ಹಾಗಾದ್ರೆ ಯೋಚನೆ ಮಾಡ್ರಿ. ಎಲ್ಲ ಒಂದು ನಿಮಿಷ ಕರಗಳನ್ನು ಮೇಲೆತ್ತಿ ಹಾಗೆಯೇ ಒಂದು ನಿಮಿಷ ದೇವರನ್ನ ಸ್ತೋತ್ರ ಮಾಡ್ರಿ. பிரசன்னம் பிரசன்னமே பிரசன்னம் பிரசன்னமே என் ஆசையெல்லாம் பிரசன்னமே என் ஆர்வமெல்லாம் பிரசன்னமே. ಇಲ್ಲ ಹೇಳ್ರಿ, என் ஆசையெல்லாம் பிரசன்னமே ಎನ್ ಆರ್ವಮೆಲ್ಲ. ಆದ್ರೆ ಏನು ಅರ್ಥ ಅಂದ್ರೆ, ದೇವರ ಪ್ರಸನ್ನತೆ ವಿಷಯದಲ್ಲಿ ನನ್ನ ಆಸೆ. ಅಂದ್ರೆ ದೇವರ ರಾಜ್ಯದಲ್ಲಿ ಏನೇನು ಬೇಕಾಗಿದ್ದು ಅವೆಲ್ಲ ನನ್ನ ಆಸೆ ಆಗಿರ್ಲಿ ಸ್ವಾಮಿ. ಆಗ ನನ್ನ ಆಸೆ ಎಲ್ಲ ಪೂರೈಕೆ ಆಗಿ ಆಗ್ತಿದೆ. ಆಮೇಲೆ ಹಾಡೋಣವಾ? ಜಸ್ಟ್ ಲಾಸ್ಟ್ ಒಂದ್ಸಲಿ ಹಾಡು ಮುಗಿಸೋಣ. ಪ್ರಸನ್ನಂ ಶಬರಿ ಬರಬರಿ 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 ಬರ. ಆಮೇನ್. ಆಸೆಯಲ್ಲ ಪ್ರಸನ್ನಮೇ. ಆಮೇನ್. ನಾವೇನೋ ಕೊಡೋ 100 ರೂಪಾಯಿನಲ್ಲ 50 ರೂಪಾಯಿನಲ್ಲೋ ಅದು ಭಿಕ್ಷೆಗೆ ಸಮಾನವಾಗಿದೆ. ಬಟ್ ದೇವರ ರಾಜ್ಯಕ್ಕೆ ಸಮ ಏನು ಗೊತ್ತಾ? ನಮ್ಮಲ್ಲಿರುವ ಬೆಸ್ಟ್ ಅನ್ನ ಕೊಡೋದು ದೇವರ ರಾಜ್ಯಕ್ಕೆ ಸಮ. ಆಗ ಬೆಸ್ಟ್ ಆಗಿ ನಮ್ಮ ಲೈಫಲ್ಲಿ ಅದು ಬರುವಂಥದ್ದಾಗಿದೆ. ಆ ಥರ ಯೋಚನೆ ಮಾಡ್ರಿ. ಇವತ್ತು ನಾನು 100 ರೂಪಾಯಿನ ನನ್ನ ಯೋಗ್ಯತೆ ಅಂದರೆ 100 ರೂಪಾಯಿಲಿ ಇರ್ತೀವಿ. ಇಲ್ಲ ನನ್ನ ಯೋಗ್ಯತೆ 1000, ನನ್ನ ಯೋಗ್ಯತೆ 10,000, ನನ್ನ ಯೋಗ್ಯತೆ 1,00,000. ಯಾಕೆ? ನನ್ನ ಬಲವಲ್ಲ, ನನ್ನನ್ನು ಬಲಪಡಿಸುವ ಕ್ರಿಸ್ತನಲ್ಲಿ ಇದ್ದುಕೊಂಡು ನಾನು ಎಲ್ಲವನ್ನು ಮಾಡಲು ಶಕ್ತನಾಗಿದ್ದೇನೆ. ಆದಾಯ ನೋಡಿ ನಾನು ತೀರ್ಮಾನ ಮಾಡಲ್ಲ, ಆದಾಯ ನಂಬಿ ನಾನು ತೀರ್ಮಾನ ಮಾಡಲ್ಲ. ನನ್ನ ದೇವರನ್ನ ನಂಬಿ ನಾನು ತೀರ್ಮಾನ ಮಾಡ್ತೇನೆ, ಪರಿಶುದ್ಧಾತ್ಮರ ನಂಬಿ ನಾನು ತೀರ್ಮಾನ ಮಾಡ್ತೇನೆ. ಖಂಡಿತ ಕರ್ತನು
ನನ್ನ ಕುಟುಂಬವನ್ನು, ನನ್ನ ಬಿಸ್ನೆಸ್ಸನ್ನು, ನನ್ನ ಜೀವಿತವನ್ನು ಬೇರೆ ಮಂಡಲಕ್ಕೆ ತಕೊಂಡೋಗಿ ನನ್ನ ನಡೆಸುವ ದೇವನಾಗಿದ್ದಾನೆ. ಆಮೇನ್. ಎಷ್ಟು ಜನ ನಂಬ್ತೀರಾ? ನಂಬುವವರಿಗೆ ಮಾತ್ರ ಈ ಸಂದೇಶ. ಆನ್ಲೈನ್ ಯಾರಾದ್ರೂ ಈಗಲ್ಲ ಆನ್ಲೈನ್ ಬಂದಿದ್ರೆ ಈ ಮೆಸೇಜ್ನ ಫುಲ್ಲಾಗಿ ಕೇಳ್ರಿ. ನಿಮ್ಮ ಫೈನಾನ್ಷಿಯಲ್ ಕೊರತೆ, ನಿಮ್ಮ ಬಿಸ್ನೆಸ್ ಎಲ್ಲದಕ್ಕೆ ಆನ್ಸರ್ ಇವತ್ತು ನಾನು ಮಾತಾಡಿದ್ದೀನಿ. 2-3 ಸಲ ಕೇಳಿ ಈ ಮಿನಿಸ್ಟ್ರಿಯಲ್ಲಿ ಕನೆಕ್ಟ್ ಆಗ್ರಿ. ನಿಮ್ಮ ಲೈಫ್ ಸೂಪರ್ ಆಗಿರ್ತೈತೆ. ಇವತ್ತು ಸಾಯಂಕಾಲ ಮತ್ತೆ ಯೂಟ್ಯೂಬಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೇನೆ. ಅಥವಾ ನೀವು ಬೆಂಗಳೂರಲ್ಲಿದ್ದರೆ ಬಂದು ಜಾಯ್ನ್ ಆಗಿಬಿಡಿ ನಮ್ಮ ಜೊತೆಯಲ್ಲಿ. ಬೆಳಿಗ್ಗೆ 5:15 ಮತ್ತು ಸಂಜೆ 6:00 ಮತ್ತು ಈಗ 10:00 ಸ್ಪೆಷಲ್ ಮೆಸೇಜ್ ಇರ್ತೈತೆ. ಬಂದು ಜಾಯ್ನ್ ಆಗ್ರಿ. ಒಂದು ಅದ್ಭುತವಾದ ಮೆಸೇಜ್ ನೀವು ಕೇಳ್ತೀರಾ, ಬ್ಲೆಸ್ ಆಗ್ತೀರಾ. ಆಮೇಲೆ ಎಷ್ಟು ಇದ್ದೀರಾ? ಏನು ಮಕ್ಕಳೆಲ್ಲ ಸಪ್ಪೆ ಆಗ್ಬಿಟ್ಟಿದೆ? ಸಂತೋಷವಾಗಿರ್ರಿ. ಇವಾಗ ಗೊತ್ತಾಯ್ತಾ ಹೆಂಗೆ ಅಂತ? ನಿಮ್ಮ ಕೊರತೆ ಅಲ್ಲ, ಅಪ್ಪನ ಕೊರತೆ ನೀಗಿಸಿದಾಗ ಮಕ್ಕಳ ಕೊರತೆ ನೀಗೋಗ್ತೈತೆ. ದಿಸ್ ಇಸ್ ದಿ ಸೀಕ್ರೆಟ್. ಅದರಿಂದ ಓಡೋಗೋಕೆ ಪ್ರಯತ್ನ ಪಡಬಾರ್ದು. ಓಡೋದವನಿಗೆ ಅವನ ಕೊರತೆನ ಅವನೇ ಮತ್ತೆ ಎಳ್ಕೊಂತಾನೆ ಅವನ ಮೈ ಮೇಲೆ, ಅಷ್ಟೇ ವಿಷಯ. ನಿನ್ನ ಆಲಯವನ್ನು ನೀನು ನೋಡ್ಬೇಕಿಂದ ನೇಮ್ ಆಫ್ ಜೀಸಸ್. ಅದಕ್ಕಾಗಿ ನಿನ್ನ ದೇವರು ಇಲ್ಲಿ ಬ್ಲೆಸ್ ಮಾಡಿ ಅಷ್ಟು ಪೊಸಿಷನ್ ನೀನು ತಗೊಂಡು ಹೋಗಿರೋದು, ಅಷ್ಟು ಲ್ಯಾಂಡ್ಗಳನ್ನ ಕೊಂಡ್ಕೊಳಕ್ಕೆ ದೇವ್ರ ಕೃಪೆ ಕೊಡೋದು, ಅಷ್ಟು ದೊಡ್ಡ ಮನೇನ ಕಟ್ಟಕ್ಕೆ ದೇವ್ರ ಕೃಪೆ ಕೊಡೋದು, ಅಷ್ಟೇ ವಿಷಯ. ಯಾವತ್ತಾದ್ರೂ ಒಂದಿನಾದ್ರೂ ಪಾಸ್ಟರ್ಗೊಂದು ಸ್ವಂತ ಮನೆ ಅಂತ ಯೋಚನೆ ಮಾಡಿರ್ತೀವ? ಇಲ್ಲ. ಬರ್ತೀವ, ಚರ್ಚೆಗೆ ಬರ್ತೇವೆ, ಹೋಗೋದಷ್ಟೇ. ಯೋಚಿಸುವಾಗಲೇ ನಮ್ಮ ಮನೆ ಬಿಲ್ಡ್ ಆಗ್ತಿದೆ. ಆಮೇಲೆ ನಾನು ಮಾತಾಡಿದ್ದೀನಿ ಅನ್ಸುತ್ತೆ ನಿಮ್ಗೆ. ಖಂಡಿತ ಇದನ್ನು ಅನುಭವಿಸ್ರಿ ಹೋಗಿ ನಿಮ್ಮ ಲೈಫಲ್ಲಿ. ನಾನು ಹೇಳ್ತೇನೆ, ನಿಮ್ಮನ್ನ 5% ಇಲ್ಲಿ ಬಂದು ಸಭೆಯಲ್ಲಿ ನೀವು ಸಾಕ್ಷಿ ಕೊಡುವಾಗ ಉಳಿದ 90% ನಿಮ್ಮ ಸಾಕ್ಷಿನ ಕೇಳಿ ಅವರು ಅದನ್ನು ಮಾಡೋಕ್ಕೆ ಶುರು ಮಾಡ್ತಾರೆ. ನನಗೆ ಹಣದ ಆಸೆ ಇದ್ದಿದ್ರೆ ನಾನು ಸಂಡೇ ಚರ್ಚಲ್ಲಿ ಇದು ಮೆಸೇಜ್ ಮಾತಾಡ್ಬೋದಾಗಿತ್ತು. ಬಟ್ ಇಲ್ಲಿ ಯಾಕೆ ಮಾತಾಡ್ದೆ ಅಂದರೆ, ಈ ಮಂಡಲ ಇದನ್ನು ಕೇಳಿಸ್ಕೊತಾ ಇದೆ. ಈ ಮೆಸೇಜ್ ರೀಚ್ ಆಗ್ತೈತೆ ಜನಗಳಿಗೆ ಆಟೋಮೆಟಿಕ್ ಆಗಿ. ಆಮೇಲೆ ನನ್ನ ಮನವೇ ಕರ್ತನ ಕೊಂಡಾಡು, ನನ್ನ ಸರ್ವೇಂದ್ರಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಲಿ. ಓ ನನ್ನ ಮನವೇ ಕರ್ತನ ಕೊಂಡಾಡು, ಕರ್ತನ ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಬೇಡ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮಹಾಕೃಪೆ, ತಂದೆಯಾದ ದೇವರ ಅಳಿಯದಂತ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಬಂದಿರತಕ್ಕಂಥ ನಿಮ್ಮೆಲ್ಲರ ಕುಟುಂಬಗಳಲ್ಲಿ ಮತ್ತು ಆನ್ಲೈನ್ ನೋಡುವಂಥ ಪ್ರತಿಯೊಂದು ಕುಟುಂಬಗಳಲ್ಲಿ ಇಂದಿಗೂ ಎಂದೆಂದಿಗೂ ಶಾಶ್ವತವಾಗಿರಲಿ. ಹಲ್ಲೆಲೂಯ. ಗಾಡ್ ಬ್ಲೆಸ್. ಹೇಳೋಕ್ಕೆ ಮುಂಚೆ ಆನ್ಲೈನ್ ಇರೋರು ಕೆಲವರೆಲ್ಲ ನಮ್ಮ ಕಂಪ್ಲೇಂಟ್ ಮಾಡ್ತಾ ಇದ್ರು, ಫಸ್ಟ್ ನಂಬರು ನಿಮ್ದು ವರ್ಕ್ ಆಗ್ತಾ ಇಲ್ಲ ಅಂತ. ಸೆಕೆಂಡ್ ನಂಬರ್ ಕೂಡ ಇದೆ ಪಕ್ಕದಲ್ಲಿ, ಅದನ್ನು ಸ್ವಲ್ಪ ಕಂಡುಬಿಟ್ಟು ನೋಡ್ಬೇಕು ನೀವು. ಅದು ವರ್ಕ್ ಆಗ್ತೈತೆ. ಇದಿಲ್ಲ ಅಂದ್ರೆ ಅದು, ಅದಿಲ್ಲ ಅಂದ್ರೆ ಇದು. ಓಕೆ, ಗಾಡ್ ಬ್ಲೆಸ್ ಯು. ನಥಿಂಗ್ ಮಿಸ್ಸಿಂಗ್, ನಥಿಂಗ್ ಬ್ರೋಕನ್. ಕಮ್ ಆನ್, ಸೇ ಶಲೋಮ್. ಶಲೋಮ್ ಅಂದ್ರೆ ಏನ್ ಗೊತ್ತಾ ಅರ್ಥ? ಎಲ್ಲವೂ ಕಂಪ್ಲೀಟ್ ನನ್ನ ಲೈಫಲ್ಲಿ ಅಂತ. ಕಮ್ ಆನ್, ಸೇ ಶಲೋಮ್. ಯು ಆರ್ ಬ್ಲೆಸ್ಡ್. ನೀವು 100% ಬ್ಲೆಸ್ಡ್. ಇವತ್ತು ಮೆಸೇಜ್ ನೀವು ಅಳವಡಿಸ್ಕೊಂಡ್ರೆ ಕೋಟಿಯಷ್ಟು ಬ್ಲೆಸ್ಡ್, ಲೆಕ್ಕವಿಲ್ಲದಷ್ಟು ಬ್ಲೆಸ್ಡ್. ಆಮೇನ್. See you 10:30 or evening in the name of Jesus. La 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 la. Like our page at Pastor Anil Gowda and log into our website www.arkofmessiahministries.com, and also to watch more videos on YouTube, type Anil Gowda Pastor and subscribe. For further details, contact us, Ark of Messiah Ministries. God bless you.